ಕೃತಜ್ಞತೆಯ ಈ ವಿಷಯದಲ್ಲಿ ಅವನು ಭಾಷಣವನ್ನ ಮಾಡ್ಬೋದು, ಆದರೆ ಕೃತಜ್ಞತೆ ಅಂತ ಹೇಳಿ ಬಂದಾಗ ಅದನ್ನು ಮರೆತು ಬಿಡ್ತಾನೆ ಅವನು. ದೇವ ಸಮಾನರಾದಂತಹ ಬೆಳಕನ್ನು ನೀಡುವಂತಹ ಸೂರ್ಯಚಂದ್ರರಿಗೆ ಇಂಥ ಗತಿ ಆದ್ಮೇಲೆ ಇನ್ನು ನಮ್ಮಂತಹ ಸಾಮಾನ್ಯರಿಗೆ ಏನಪ್ಪಾ ಅಂತ ಹೇಳಿ ಅವರು ಅನ್ಕೊಂಡಿರ್ಬೋದು. ಕನಸಿನ ಬಗ್ಗೆ ಸ್ಪಷ್ಟವಾಗಿ ಇಂಥದೇ, ಇದಕ್ಕೋಸ್ಕರನೇ ಕನಸನ್ನ ಕಾಣ್ತೀವಿ ಅಂತ ಹೇಳಿ ಯಾರಿಗೂ ಕೂಡ ಹೇಳಲಿಕ್ಕೆ ಸಾಧ್ಯ ಆಗ್ಲಿಲ್ಲ, ಯಾವ ವಿಜ್ಞಾನಿಗೂ ಕೂಡ. ಇಂದ್ರನಿಗೆ ತಡೆಯಲಾರ್ದ ಕೋಪ ಬಂದಾಗ ಎಸೆದಂತಹ ಅಸ್ತ್ರವೇ ಸಿಡಿಲು ಅಂತ ಹೇಳಿ ಅದನ್ನ ಭಾವಿಸಲಾಯಿತು. ಎಲ್ಲರಿಗೂ ನಮಸ್ಕಾರ. ನಾನು ತೇಜ SP, ಕನ್ನಡ ಸಹಾಯಕ ಪ್ರಾಧ್ಯಾಪಕಿ, ವಿದ್ಯಾಶ್ರಮ ಪ್ರಥಮ ದರ್ಜೆ ಕಾಲೇಜು, ಮೈಸೂರು. ಪ್ರಿಯ ವಿದ್ಯಾರ್ಥಿಗಳೇ, ಮೈಸೂರು ವಿಶ್ವವಿದ್ಯಾನಿಲಯಕ್ಕೆ ಸಂಬಂಧಪಟ್ಟ ಹಾಗೆ 4ನೇ ಚತುರ್ಮಾಸ BBA ವಿದ್ಯಾರ್ಥಿಗಳಿಗೆ ಇಟ್ಟಿರುವ H. ನರಸಿಂಹಯ್ಯ ಅವರು ಬರೆದಿರುವ ವೈಚಾರಿಕ ಪ್ರಜ್ಞೆಗೆ ಅಡೆತಡೆ, ಇದನ್ನ ನಾವು ನೋಡ್ಕೊಂಡು ಬರೋಣ. ವೈಚಾರಿಕ ಪ್ರಜ್ಞೆಗೆ ಅಡೆತಡೆಗಳು ಅನ್ನುವಂತಹ ಲೇಖನವನ್ನ ಕುರಿತು ಏನ್ ಮಾತಾಡಿದ್ದಾರೆ ಅನ್ನೋದನ್ನ ನೋಡ್ಕೊಂಡು ಬರೋಣ. ಮೊದಲಿಗೆ ಲೇಖಕರ ಪರಿಚಯವನ್ನ ಮಾಡ್ಕೊಳ್ಳೋಣ. ಡಾಕ್ಟರ್ H. ನರಸಿಂಹಯ್ಯ ಅವರು 1920 ಜೂನ್ 6ರಂದು ಕೋಲಾರ ಜಿಲ್ಲೆಯ ಗೌರಿಬಿದನೂರು ತಾಲೂಕಿನ ಹೊಸೂರು ಗ್ರಾಮದ ಬಡ ಕುಟುಂಬದಲ್ಲಿ ಜನಿಸಿದವರು H. ನರಸಿಂಹಯ್ಯ ಅವರು. ತಂದೆ ಹನುಮಂತಪ್ಪ, ತಾಯಿ ವೆಂಕಟಮ್ಮ. ಪ್ರಾಥಮಿಕ ಹಾಗೂ ಮಾಧ್ಯಮಿಕ ವಿದ್ಯಾಭ್ಯಾಸವನ್ನ ಅವರು ಹೊಸೂರಿನಲ್ಲಿ ಪೂರೈಸಿದರು. ಪ್ರೌಢಶಾಲಾ ವಿದ್ಯಾಭ್ಯಾಸವನ್ನ ಬೆಂಗಳೂರಿನಲ್ಲಿ ಪಡ್ಕೊಂಡ್ರು. ಬೆಂಗಳೂರಿನ ಸೆಂಟ್ರಲ್ ಕಾಲೇಜ್ನಲ್ಲಿ ಭೌತಶಾಸ್ತ್ರದ ಅಂದ್ರೆ ಫಿಸಿಕ್ಸ್ನ ಆನರ್ಸ್ ಮತ್ತು MSc ಪದವಿಗಳನ್ನ ಉನ್ನತ ದರ್ಜೆಯಲ್ಲಿ ಪಡೆದವರು H. ನರಸಿಂಹಯ್ಯ ಅವರು. 1946ರಲ್ಲಿ ಬೆಂಗಳೂರಿನ ಬಸವನಗುಡಿ ಕಾಲೇಜಿನಲ್ಲಿ ಭೌತಶಾಸ್ತ್ರ ಅಧ್ಯಾಪಕರಾಗಿ ನಂತರ 12 ವರ್ಷ ಪ್ರಿನ್ಸಿಪಾಲರಾಗಿಯೂ ಕೂಡ ಅಂದ್ರೆ ಪ್ರಾಂಶುಪಾಲರಾಗಿಯೂ ಕೂಡ ಸೇವೆಯನ್ನ ಸಲ್ಲಿಸಿದವರು H. ನರಸಿಂಹಯ್ಯ ಅವರು. 1946ರಲ್ಲಿ ಬೆಂಗಳೂರಿನ ಬಸವನಗುಡಿ ಕಾಲೇಜಿನಲ್ಲಿ ಅವರು ಭೌತಶಾಸ್ತ್ರದ ಅಧ್ಯಾಪಕರಾಗಿದ್ರು, ಆಮೇಲೆ ಪ್ರಾಂಶುಪಾಲರಾಗಿ ಸೇವೆಯನ್ನ ಸಲ್ಲಿಸಿದ್ರು H. ನರಸಿಂಹಯ್ಯ ಅವರು. ಅಮೆರಿಕದ ಒಸೈವೋ ಸ್ಟೇಟ್ ವಿವಿಯಲ್ಲಿ 3 ವರ್ಷ ಅಭ್ಯಾಸ ಮಾಡಿ ನ್ಯೂಕ್ಲಿಯರ್ ಫಿಸಿಕ್ಸ್ನಲ್ಲಿ 1960ರಲ್ಲಿ ಅವರು ಡಾಕ್ಟರೇಟ್ ಪದವಿಯನ್ನು ಕೂಡ ಅಮೆರಿಕದಲ್ಲಿ ಪಡೆದುಕೊಂಡ್ರು. 1972ರಿಂದ 1977ರವರೆಗೆ ಬೆಂಗಳೂರು ವಿಶ್ವವಿದ್ಯಾಲಯದ ಉಪಕುಲಪತಿಗಳು ಕೂಡ ಆಗಿದ್ರು ಅವರು. ಇವರ ವಿಶಿಷ್ಟ ಸೇವೆಗಾಗಿ ರಾಜ್ಯ ಪ್ರಶಸ್ತಿ, ಭಾರತ ಸರ್ಕಾರದ ಪದ್ಮಭೂಷಣ, ಗುಲ್ಬರ್ಗಾ ವಿವಿಯ ಗೌರವ ಡಾಕ್ಟರೇಟ್ ಪದವಿ, ಸ್ವಾತಂತ್ರ್ಯ ಚಳುವಳಿ ಭಾಗವಹಿಸಿದ್ದಕ್ಕಾಗಿ ತಾಮ್ರಪತ್ರ ಪ್ರಶಸ್ತಿ ಮತ್ತು ಕರ್ನಾಟಕ ರಾಜ್ಯ ನಾಟಕ ಅಕಾಡೆಮಿ ಫೆಲೋ ಅನ್ನು ಕೂಡ ಇವರು ಗಳಿಸಿದ್ದಾರೆ. ಅತೀಂದ್ರಿಯ ಘಟನೆಗಳನ್ನ ವೈಜ್ಞಾನಿಕವಾಗಿ ವಿಶ್ಲೇಷಿಸಿರುವಂತಹ ಸಮಾಜ ಮತ್ತು ಮನಃಶಾಸ್ತ್ರಜ್ಞರು, ವಿಜ್ಞಾನಿಗಳು, ನೊಬೆಲ್ ಪಾರಿತೋಷಕ ವಿಜೇತರು, ಫೆಲೋಗಳಾಗಿರುವಂತಹ ಕಮಿಟಿ ಫಾರ್ ದ ಸೈಂಟಿಫಿಕ್ ಇನ್ವೆಸ್ಟಿಗೇಷನ್ ಆಫ್ ದಿ ಪ್ರೈಮ್ ಆಫ್ ದ ಪ್ಯಾರಾನಾರ್ಮಲ್ ಅನ್ನುವಂತಹದನ್ನ ಸಂಸ್ಥೆಯ ಭಾರತದ ಏಕೈಕ ಒಂದು ಫೆಲೋ ಪುರಸ್ಕಾರವನ್ನ ಪಡ್ಕೊಂಡವರು ಅಂತಂದ್ರೆ ಅದು H. ನರಸಿಂಹಯ್ಯ ಅವರು. ಅಂತಹ ಹೆಗ್ಗಳಿಕೆಗೆ ಇವರು ಪಾತ್ರರಾಗಿದ್ದಾರೆ. ಸರಳ ಜೀವಿ, ಗಾಂಧಿವಾದಿ, ಮಾನವತಾವಾದಿಯಾದಂತಹ HN ಅಂತ ಹೇಳಿ ಗುರುತಿಸಿಕೊಂಡಿರುವಂತಹ ಇವರು ಹೋರಾಟದ ಹಾದಿ ಎಂಬಂತಹ ಆತ್ಮ ಕಥನವನ್ನ ರಚಿಸಿದ್ದಾರೆ. ಅವರು ರಚಿಸಿರುವಂತಹ ವೈಚಾರಿಕ ವೈಜ್ಞಾನಿಕ ಚಿಂತನೆಯ ಲೇಖನಗಳು ತೆರೆದ ಮನ ಅನ್ನುವಂತಹ ಪುಸ್ತಕದಲ್ಲಿ ಸಂಗ್ರಹವಾಗಿದೆ. ನಿಮಗಿಟ್ಟಿರುವಂತಹ ವೈಚಾರಿಕ ಪ್ರಜ್ಞೆಗೆ ಅಡೆತಡೆಗಳು ಅನ್ನುವಂತಹ ಲೇಖನವನ್ನ ಅವರು ಬರೆದಿರುವಂತಹ ತೆರೆದ ಮನ ಅನ್ನುವಂತಹ ಕೃತಿಯಿಂದ ಆಯ್ಕೆ ಮಾಡಿಕೊಳ್ಳಲಾಗಿದೆ. ದೇವರು ಮತ್ತು ಪುನರ್ಜನ್ಮ ಪ್ರಬಂಧವನ್ನ ವಿಚಾರ ಸಾಹಿತ್ಯ 1999 ಕೃತಿಯಿಂದ ಆರಿಸಲಾಗಿದೆ. ನೋಡಿ, H. ನರಸಿಂಹಯ್ಯ ಅವರ ವೈಚಾರಿಕ ಪ್ರಜ್ಞೆಗೆ ಅಡೆತಡೆಗಳು ಎಂಬ ಲೇಖನ ಮೂಢನಂಬಿಕೆಗಳು ಹಾಗೂ ವೈಚಾರಿಕ ವಿರೋಧಿ ನಡೆಗಳನ್ನ ಕುರಿತದ್ದಾಗಿದೆ. ಮೂಢನಂಬಿಕೆಗಳು ಅಂದ್ರೆ ಪ್ರತಿಯೊಬ್ಬ ಮನುಷ್ಯನೂ ಕೂಡ ವಿಚಾರವಂತನಾಗಿ ಆಲೋಚನೆಯನ್ನ ಮಾಡಬೇಕು ಅನ್ನೋದನ್ನ ಇವರ ತೆರೆದ ಮನ ಅನ್ನುವಂತಹ ಪುಸ್ತಕ ನಮಗೆ ತಿಳಿಸ್ಕೊಡುತ್ತೆ. ಅಂದ್ರೆ ಪ್ರತಿಯೊಬ್ಬ ಜೀವಿಯೂ ಕೂಡ ವಿಚಾರವಂತನಾಗಿ ವೈಚಾರಿಕತೆಯಿಂದ ಆಲೋಚನೆ ಮಾಡಬೇಕೇ ಹೊರತು ಮೂಢನಂಬಿಕೆಯನ್ನ ಇಟ್ಕೊಂಡು ಜೀವಿಸಬಾರದು ಅಂತ ಹೇಳಿ. ಈ ಲೇಖನ ವೈಚಾರಿಕ ನಡೆಗೆ ಯಾವ ರೀತಿ ಮೂಢನಂಬಿಕೆಗಳು ಅಡ್ಡಿಯಾಗಿ ಬರುತ್ತೆ ಅನ್ನೋದನ್ನ ಈ ಲೇಖನ ಒಳಗೊಂಡಿದೆ. ಇದರ ಲೇಖಕರಾದಂತಹ H. ನರಸಿಂಹಯ್ಯ ಅವರು ವೈಚಾರಿಕ ಮನೋಭಾವವನ್ನ ಉಳ್ಳವರು. ಅವ್ರು ಯಾವಾಗ್ಲೂ ಕೂಡ ವಿಚಾರವಂತಿಕೆಯಿಂದ ಆಲೋಚನೆಯನ್ನ ಮಾಡ್ತಾ ಇದ್ರು. ವೈಚಾರಿಕ ಮನೋಭಾವನೆಯನ್ನ ಇಟ್ಕೊಂಡಂತಹ
ವ್ಯಕ್ತಿ ಅಂತಂದ್ರೆ ಅದು ಎಚ್ ನರಸಿಂಹಯ್ಯ ಅವರು. ಮೌಢ್ಯದ ವಿರುದ್ಧ ಹೋರಾಟ ಮಾಡಿದವರು ಹಾಗೂ ವೈಜ್ಞಾನಿಕ ದೃಷ್ಟಿಯ ಪ್ರಾಯೋಗಿಕ ಚಿಂತಕರು ಕೂಡ. ಮೌಢ್ಯದ ವಿರುದ್ಧ ಅವರು ಹೋರಾಟವನ್ನ ಮಾಡಿದವರು, ಮತ್ತೆ ವೈಜ್ಞಾನಿಕ ದೃಷ್ಟಿಯ ಪ್ರಾಯೋಗಿಕ ಚಿಂತಕರು ಕೂಡ ಅವರು. ವಿಚಾರವಾದ ಎಂಬುದು ಮಾನವ ಸಮಾಜದ ಅಭ್ಯುದಯ ಆಲೋಚನೆಯೇ ಆಗಿದೆ ಅನ್ನೋದನ್ನ ಅದ್ಭುತವಾಗಿ ಹೇಳ್ತಾರೆ. ನಿಜವಾಗ್ಲೂ ಕೂಡ ವಿಚಾರವಾದ ಅನ್ನೋದು ಮಾನವ ಸಮಾಜದ ಅಭ್ಯುದಯದ ಆಲೋಚನೆ ಅಂತ. ಇಲ್ಲ ಅಂತಂದ್ರೆ ಮಾನವ ಸಮಾಜ ಅಭ್ಯುದಯ ಆಗಕ್ ಸಾಧ್ಯನೇ ಇಲ್ಲ, ಕುಂಠಿತ ಆಗ್ತಾ ಇರುತ್ತೆ ಅನ್ನೋದನ್ನ ಹೇಳ್ತಾರೆ. ಅದು ಸತ್ಯ ಕೂಡ. ಅದರಿಂದ ಸಮಾಜದಲ್ಲಿ ಇರುವಂತಹ ಪ್ರತಿಯೊಬ್ಬ ಜೀವಿಯೂ ಕೂಡ ಮನುಷ್ಯ ಜೀವಿ, ಬುದ್ಧಿಜೀವಿ. ಆತ ವೈಚಾರಿಕವಾಗಿ ಆಲೋಚನೆಯನ್ನ ಮಾಡಬೇಕು. ಈ ಹಿನ್ನೆಲೆಯಲ್ಲಿ ಲೇಖನ ಬದುಕಿನ ವಿಭಿನ್ನ ಮುಖಗಳನ್ನ ವೈಚಾರಿಕ ಮನೋಧರ್ಮಗಳಿಂದ ವಿವೇಚಿಸಿದೆ. ಅದರಿಂದ ಈ ಹಿನ್ನೆಲೆಯಲ್ಲಿ ಬದುಕಿನ ವಿಭಿನ್ನ ಮುಖಗಳನ್ನ ವೈಚಾರಿಕ ಮನೋಧರ್ಮದ ದೃಷ್ಟಿಯಿಂದ ನಾವು ವಿವೇಚನೆಯನ್ನ ಮಾಡ್ಬೋದು. ಅಂತಹದ್ದನ್ನ ನಾವಿಲ್ಲಿ ನೋಡ್ಬೋದು. ಈ ಲೇಖನವು ಮನುಷ್ಯನ ಬದುಕಿನ ಕಾಣದ ಕೈವಾಡಗಳು, ಅನಿಷ್ಟ ಆಚರಣೆಗಳು, ಧರ್ಮದ ಸೃಷ್ಟಿ, ಧರ್ಮಾಂಧತೆ, ಅಮಾನುಷ ಜಾತಿ ವರ್ಣ ವರ್ಗ ವ್ಯವಸ್ಥೆ, ಅನುಸರಣೆಗಳು, ನಂಬಿಕೆಗಳು, ಮೂಢನಂಬಿಕೆಗಳು, ಮೈಮೇಲೆ ದೇವರು ದೈವ ಬರುವುದು ಮೊದಲಾದ ಅತಾರ್ಕಿಕವಾದಕ್ಕೆ ಬಲಿಯಾಗಿರುವುದನ್ನ ಇಲ್ಲಿ ವಿವರಣಾತ್ಮಕವಾಗಿ ವಿಶ್ಲೇಷಿಸಿದೆ. ಇದೆಲ್ಲ ಅಂಶಗಳನ್ನು ಕೂಡ ನಾವು ಈ ಒಂದು ಲೇಖನದಲ್ಲಿ ನೋಡ್ತೀವಿ. ಅದನ್ನು ವಿವರಣಾತ್ಮಕವಾಗಿ ಅವರು ವಿಶ್ಲೇಷಣೆಯನ್ನ ವೈಚಾರಿಕ ದೃಷ್ಟಿಕೋನದಿಂದ ಇದು ಸರಿಯೇ ತಪ್ಪೇ ಅಂತ ಹೇಳಿ ವಿಮರ್ಶಾತ್ಮಕವಾಗಿ ಅವರು ಚಿಂತನೆಯನ್ನ ಮಾಡ್ತಾರೆ. ಧರ್ಮದ ಇತಿಮಿತಿಗಳನ್ನ ವಿಕಾಸವಾದದ ಹಿನ್ನೆಲೆಯಲ್ಲಿ ಅಂಧಶ್ರದ್ಧೆಯ ಆಚರಣೆಗಳು, ವಿಧಿವಿಧಾನಗಳನ್ನ ತಿಳಿಹಾಸ್ಯದ ಮೂಲಕ ನಮಗೆ ನಿರೂಪಿಸಿದ್ದಾರೆ. ಅನುಸರಣೆಗೆ ತರಲಾಗದ ಉಪದೇಶಗಳನ್ನ ಅವರು ಇಲ್ಲಿ ತಿಳಿಸಿಲ್ಲ. ನಮ್ಮ ಸಮಾಜವು ಅವೈಚಾರಿಕ ರೋಗಕ್ಕೆ ಬಲಿಯಾಗಿದೆ, ಇದಕ್ಕೆ ಚಿಕಿತ್ಸೆಯಾಗಲೆಂದು ಆಶಿಸುತ್ತಾರೆ. ವಿಚಾರವಂತರಾಗಿ ಆಲೋಚನೆಯನ್ನ ಮಾಡದೆ ಅವೈಚಾರಿಕ ಜ್ಞಾನವನ್ನ ಇಟ್ಕೊಂಡು ಅಂತಹ ರೋಗಕ್ಕೆ ನಮ್ಮ ಸಮಾಜ ಬಲಿಯಾಗಿದೆ ಅನ್ನೋದನ್ನ ಅವರು ಹೇಳ್ತಾರೆ. ಅದಕ್ಕೆ ಚಿಕಿತ್ಸೆ ಬೇಕು ಅಂತಂದ್ರೆ ವಿಚಾರವಂತಿಕೆಯಿಂದ ಆಲೋಚನೆಯನ್ನ ಮಾಡಬೇಕು. ಈ ರೀತಿಯ ಲೇಖನಗಳು ಅದಕ್ಕೆ ಬಹಳ ದೊಡ್ಡ ಚಿಕಿತ್ಸೆ ಆಗ್ಬೋದು ಅಂತ ಹೇಳಿ ನನ್ನ ಅಭಿಪ್ರಾಯ. ಪ್ರಸ್ತುತ ಸಮಾಜಕ್ಕೆ ವೈಚಾರಿಕತೆ ಕುರಿತ ಎಚ್ ನರಸಿಂಹಯ್ಯ ಅವರ ಈ ಆಲೋಚನೆಗಳು ಹಾಗೂ ವಿಶ್ಲೇಷಣೆಗಳು ಪ್ರಕಾರ ವೈಜ್ಞಾನಿಕ ಪ್ರಜ್ಞೆಯನ್ನ ಹುಟ್ಟು ಹಾಕುವಲ್ಲಿ ಸಂಶಯವಿಲ್ಲ. ಈ ಹಿನ್ನೆಲೆಯಲ್ಲಿ ಲೇಖನ ತಳಸ್ಪರ್ಶಿ ಅಧ್ಯಯನಕ್ಕೆ ಎಡೆ ಮಾಡಿರುವುದು ಗಮನಾರ್ಹ. ಹಾಗಾದ್ರೆ ಬನ್ನಿ ನೋಡ್ಕೊಂಡು ಬರೋಣ, ವೈಚಾರಿಕ ಪ್ರಜ್ಞೆಗೆ ಯಾವುದೆಲ್ಲ ಅಡೆತಡೆಗಳು ಉಂಟು ಮಾಡುತ್ತೆ ಏನು ಅನ್ನೋದನ್ನ ನೋಡೋಣ. ಡಾರ್ವಿನ್ ವಿಜ್ಞಾನಿಯ ವಿಕಾಸವಾದದಂತೆ ಮನುಷ್ಯನ ಮೂಲ ಅಮೀಬಾ. ಡಾರ್ವಿನ್ ಅನ್ನುವಂತಹ ವಿಜ್ಞಾನಿ ಮನುಷ್ಯನ ಮೂಲವನ್ನ ಆತ ತಿಳಿಸ್ತಾ ಒಂದು ಜೀವಕಣ ಅದು ಯಾವ ರೀತಿ ಆಯಿತು ಅಂತಂದ್ರೆ ಅದರ ಮೂಲ ಅಮೀಬಾ ಅಂತ ಹೇಳಿ, ಅಂದ್ರೆ ಮನುಷ್ಯನ ಮೂಲ ಜೀವಕಣ ಅಮೀಬಾ ಅನ್ನೋದನ್ನ ಡಾರ್ವಿನ್ ತನ್ನ ಸಿದ್ಧಾಂತದಲ್ಲಿ ತಿಳಿಸ್ತಾನೆ. ಒಂದು ಜೀವಕಣ ಲಕ್ಷಾಂತರ ವರ್ಷಗಳಲ್ಲಿ ಈ ಜೀವಕಣ ಬೆಳೆದು, ಈ ಜೀವಕಣ ಲಕ್ಷಾಂತರ ವರ್ಷಗಳಲ್ಲಿ ಆ ಜೀವಕಣ ಅನ್ನೋದು ಬೆಳೆದು ಅದು ವಿವಿಧ ಘಟ್ಟಗಳ ಪ್ರಾಣಿ ವರ್ಗಗಳನ್ನ ಹಾದು ಈ ಬುದ್ಧಿಜೀವಿ ಮನುಷ್ಯ ಅವತಾರವನ್ನ ತಾಳಿದೆ ಅನ್ನೋದನ್ನ ಡಾರ್ವಿನ್ ಸಿದ್ಧಾಂತ ನಮಗೆ ತಿಳಿಸುತ್ತೆ. ನೀವು ಎಳೆಯ ವಯಸ್ಸಿನಿಂದಲೂ ಕೂಡ ಅದನ್ನು ಓದ್ಕೊಂಡು ಬಂದಿರ್ತೀರಿ. ವಿಜ್ಞಾನದಲ್ಲಿ ಡಾರ್ವಿನ್ನ ಸಿದ್ಧಾಂತದ ಬಗ್ಗೆ ನಿಮಗೆ ಗೊತ್ತಿರುತ್ತೆ. ಒಂದು ಜೀವಕಣದಿಂದ ಹೇಗೆ ಹಲವಾರು ವರ್ಷಾಂತರಗಳ ಆದ ನಂತರ ಆ ಜೀವಕಣ ಅನ್ನೋದು ಬೆಳೆದು ಆಮೇಲೆ ಅದು ಯಾವ್ಯಾವ ಘಟ್ಟಗಳನ್ನ ತಲುಪಿ ಆಮೇಲೆ ಪ್ರಾಣಿ ವರ್ಗವನ್ನ ತಲುಪಿ ಆಮೇಲೆ ಅದು ಮನುಷ್ಯ ಜಾತಿಗೆ ಬಂತು ಅನ್ನೋ ಮನುಷ್ಯ ಅವತಾರವನ್ನ ತಾಳ್ತು ಅಂತ ಹೇಳಿ ಆ ಬೆಳವಣಿಗೆಯ ಕಥೆಯನ್ನ ಡಾರ್ವಿನ್ ಸಿದ್ಧಾಂತ ನಮಗೆ ತಿಳಿಸುತ್ತೆ. ಈ ಬೆಳವಣಿಗೆಯ ಕತೆ ಅದ್ಭುತವಾದುದು, ರೋಮಾಂಚನಕಾರಿಯಾದುದು ಅನ್ನೋದನ್ನ ಎಚ್ ನರಸಿಂಹಯ್ಯ ಅವರು ತಿಳಿಸ್ತಾರೆ. ಹಂಗಾದ್ರೆ ಈ ಬುದ್ಧಿಜೀವಿ ಈ ಜೀವಕಣದಿಂದ ಬಂದಿರುವಂತಹ ಮನುಷ್ಯ ಯಾವ್ಯಾವುದನ್ನ ರೂಪಿಸ್ಕೋತಾ ಇದ್ದಾನೆ, ಹೇಗೆ ಅವನು ಬೆಳೀತಾ ಇದ್ದಾನೆ ಅಂತ ಹೇಳಿ ಮುಂದುವರಿಸ್ತಾರೆ ಅವರು. ಪ್ರಾಣಿಗಳಿಗೂ ಮತ್ತು ಮನುಷ್ಯನಿಗೂ ಇರುವಂತಹ ಮುಖ್ಯ ವ್ಯತ್ಯಾಸ ಏನು ಅಂತಂದ್ರೆ ವಿವೇಚನೆ ಮತ್ತು ವಾಕ್ಶಕ್ತಿ ಅನ್ನೋದು. ಈ ರೀತಿ ಅಮೀಬಾದಿಂದ ಒಂದು ಜೀವಕಣ ಅದು ಲಕ್ಷಾಂತರ ವರ್ಷಗಳ ಅದು ಪ್ರಾಣಿ ವರ್ಗವಾಗಿ ಆಮೇಲೆ ನಂತರ ಅದು ಮನುಷ್ಯ ಜೀವಿಯಾಗಿ ಬಂತು ಅಂತ ಹೇಳಿ ಡಾರ್ವಿನ್ನ ವಿಕಾಸವಾದದ ಒಂದು ಸಿದ್ಧಾಂತ ನಮಗೆ ತಿಳಿಸ್ಕೊಡುತ್ತೆ. ಆ ರೀತಿ ಬೆಳೆದಂತಹ ಈ ಮನುಷ್ಯ, ಈ ಜೀವಕಣ ಆಗಿರುವಂತಹ ಮನುಷ್ಯ
ಅವನ ವ್ಯತ್ಯಾಸ ಏನು, ಪ್ರಾಣಿಗೂ ಮತ್ತು ಮನುಷ್ಯನಿಗೂ ಇರುವಂತಹ ವ್ಯತ್ಯಾಸ ಏನು ಅಂತಂದ್ರೆ, ಪ್ರಾಣಿಗೆ ವಿವೇಚನೆ ಮಾಡುವಂತಹ ಶಕ್ತಿ ಇರಲ್ಲ, ಮನುಷ್ಯನಿಗೆ ವಿವೇಚನೆ ಮಾಡುವಂತಹ ಶಕ್ತಿ ಇರುತ್ತೆ. ಹಾಗೆ ಬಹಳ ಅದ್ಭುತವಾಗಿ ಆತನಿಗೆ ವಾಕ್ ಶಕ್ತಿ ಅನ್ನೋದಿದೆ, ಮಾತನಾಡುವಂತಹ ಶಕ್ತಿ ಅನ್ನೋದಿದೆ. ಪ್ರಾಣಿಗಳಿಗಿಲ್ಲ ಮಾತನಾಡುವಂತಹ ಶಕ್ತಿ ಅನ್ನೋದು ಇಲ್ಲ. ಗಿಳಿಗಳಿಗೆ ನಾವು ನೋಡ್ತೀವಿ, ಏಕೆಂತಂದ್ರೆ ಅದ್ರ ನಾಲಿಗೆ ಮಗ್ನ ಆಗಿರೋದ್ರಿಂದ ಅದು ಮಾತನಾಡುವಂತಹ ಶಕ್ತಿ ಇದೆ ಅನ್ನೋದನ್ನ ಹೇಳ್ತಾರೆ. ಅಂದ್ರೆ ಎಲ್ಲವನ್ನೂ ಕೂಡ ಮಾತಾಡಕ್ ಸಾಧ್ಯ ಇಲ್ಲ, ನಾವೇನಾದ್ರೂ ಹೇಳ್ಕೊಟ್ಟದ್ದನ್ನ ಮಾತ್ರ ಹೇಳಕ್ಕೆ ಸಾಧ್ಯ. ಆದ್ರೆ ವಿವೇಚಿಸಿ ಮಾತನಾಡುವಂತಹ ಶಕ್ತಿ ಇರೋದು ಅದು ಮನುಷ್ಯ ಜೀವಿಗೆ ಮಾತ್ರ, ಪ್ರಾಣಿ ವರ್ಗಕ್ಕೆ ಇಲ್ಲ. ಅದರಿಂದ ವ್ಯತ್ಯಾಸ ಏನು, ಪ್ರಾಣಿಗಳಿಗೂ ಮತ್ತು ಮನುಷ್ಯನಿಗಿರುವಂತಹ ವ್ಯತ್ಯಾಸ ಏನು ಅಂತಂದ್ರೆ ವಿವೇಚನೆ ಮತ್ತು ವಾಕ್ಶಕ್ತಿ ಅನ್ನೋದು ವ್ಯತ್ಯಾಸ ಇದೆ. ಉಳಿದ ಎಷ್ಟೋ ವಿಷಯಗಳಲ್ಲಿ ಮನುಷ್ಯ ಪ್ರಾಣಿಗಿಂತ ಕೀಳು ಅನ್ನೋದನ್ನೇ ಹೇಳ್ತಾರೆ. ಉಳಿದ ಎಷ್ಟೋ ವಿಷಯಗಳನ್ನ ನಾವು ಆಲೋಚನೆ ಮಾಡಿದಾಗ ಮನುಷ್ಯ ಪ್ರಾಣಿಗಿಂತಲೂ ಕೀಳು ಅನ್ನೋದನ್ನ ಎಚ್ ನರಸಿಂಹಯ್ಯ ಅವರು ಹೇಳ್ತಾರೆ. ಬಹು ಪ್ರಾಣಿಗಳು ಮನುಷ್ಯನಿಗಿಂತ ಬಲಿಷ್ಠವಾದವು ಅಲ್ವಾ. ಈಗ ಆನೆ ಆಗಿರ್ಬೋದು, ಸಿಂಹ ಆಗಿರ್ಬೋದು, ಹುಲಿ ಆಗಿರ್ಬೋದು, ಇದೆಲ್ಲವೂ ಕೂಡ ಮನುಷ್ಯನಿಗಿಂತ ಬಹಳ ಶಕ್ತಿಶಾಲಿ ಆಗಿರುವಂಥದ್ದು. ಅಂತಹ ಪ್ರಾಣಿಗಳು, ಶಕ್ತಿಶಾಲಿ ಆಗಿರುವಂತಹ ಪ್ರಾಣಿಗಳಿದೆ. ಆದರೆ ಶಕ್ತಿಶಾಲಿ ಆಗಿರುವಂತಹ ಪ್ರಾಣಿಯನ್ನೂ ಕೂಡ ಪಳಗಿಸುವಂತಹ ವಿವೇಚನೆ ಇರೋದು ಮನುಷ್ಯನಿಗೆ ಮಾತ್ರ ಅಲ್ವಾ. ಒಂದು ಬೆಂಕಿಯ ಒಂದು ಚಕ್ರದ ಒಳಗಡೆ ನೀನು ಹಾದು ಹೋಗು ಅಂತ ಹೇಳಿ ಅದನ್ನು ಕೂಡ ಟ್ರೈನ್ ಮಾಡುವಂತಹ, ತರಬೇತಿ ನೀಡುವಂತಹ ಶಕ್ತಿ, ಒಂದು ಆನೆಯ ಕೈಯಿಂದ ಫುಟ್ಬಾಲ್ ಅನ್ನ ಆಟ ಆಡಿಸುವಂತಹ ಶಕ್ತಿ ಅದು ಯಾರಿಗಿದೆ ಬುದ್ಧಿ ಅಂತಂದ್ರೆ ಮನುಷ್ಯನಿಗೆ ಇದೆ. ಅಂದ್ರೆ ಅಂತಹ ಭಾರೀ ಗಾತ್ರದ ಪ್ರಾಣಿಯನ್ನು ಕೂಡ ತನ್ನ ವಿವೇಚನಾ ಶಕ್ತಿಯಿಂದ ಆತ ಪಳಗಿಸಬಲ್ಲ, ಆತ ಅದನ್ನ ಹೇಗ್ ಬೇಕಾದರೂ ಕೂಡ ತರಬೇತಿಯನ್ನ ನೀಡಬಲ್ಲ, ಅಂತಹ ಶಕ್ತಿ ಇದೆ. ಆದ್ರೆ ಆ ಶಕ್ತಿ ಸಾಮರ್ಥ್ಯದಲ್ಲಿ ಇಲ್ಲಿ ಪ್ರಾಣಿಗಿಂತ ಅವನು ಮಿಗಿಲಾಗಿರೋಕ್ಕೆ ಸಾಧ್ಯ ಆಗಲ್ಲ. ಮನುಷ್ಯನಿಗಿಂತ ಬಲಿಷ್ಠವಾದಂತಹ ಪ್ರಾಣಿಗಳು ಕೂಡ ಇದೆ. ಆನೆಗೂ ಮನುಷ್ಯನಿಗೂ ಅಜಗಜಾಂತರ. ಜಿಂಕೆ, ಕುದುರೆಗಳ ವೇಗವೆಲ್ಲಿಂದ ಬಂದಿತ್ತು ಮನುಷ್ಯನಿಗೆ? ಆನೆ ಮತ್ತು ಮನುಷ್ಯನ ನೋಡಿದ್ರಪ್ಪ, ಆನೆಯನ್ನು ನೋಡಿದ್ರೆ ನೋಡೇ ಎದುರುಕೊಂಡು ಸತ್ತೋಗ್ತೀವಿ, ಆ ರೀತಿ ಅದು ಗಾತ್ರದಲ್ಲಿ ಬಹಳ ಗಜಗಾತ್ರ ಅದು. ಅದರಿಂದ ಜಿಂಕೆ, ಕುದುರೆಗಳ ವೇಗ ಎಲ್ಲಿಂದ ಬಂತು ಮನುಷ್ಯನಿಗೆ? ಜಿಂಕೆ ಓಡುವಂತಹ ರೀತಿಯಲ್ಲಿ ಅಥವಾ ಕುದುರೆ ಓಡುವಂತಹ ರೀತಿಯಲ್ಲಿ ಮನುಷ್ಯನಿಗೆ ಓಡಕ್ ಸಾಧ್ಯ ಆಗುತ್ತಾ? ಸಾಧ್ಯ ಆಗಲ್ಲ. ಅದರಷ್ಟು ವೇಗವಾಗಿ ಓಡ್ಲಿಕ್ಕೆ ಮನುಷ್ಯನಿಗೆ ಸಾಧ್ಯ ಆಗಲ್ಲ. ಕೃತಜ್ಞತೆ ನಾಯಿಗೆ ಸಹಜ. ಅದರಿಂದ ಪ್ರತಿಯೊಬ್ಬರು ಕೂಡ ಮನೆಯಲ್ಲಿ ನಾಯಿಯನ್ನ ಸಾಕಿರ್ತಾರೆ. ಕೃತಜ್ಞತೆಯ ನಾಯಿಗೆ ಸಹಜವಾದುದು ಕೃತಜ್ಞತಾ ಬುದ್ಧಿ. ಕೃತಜ್ಞತೆಯ ಮೇಲೆ ಪುಂಖಾನುಪುಂಖವಾಗಿ ಭಾಷಣ ಮಾಡುವವನು ಕೂಡ ಈ ವಿಷಯದಲ್ಲಿ ನಾಯಿಗೆ ಸಮನಾಗುತ್ತಾನೆ ಎಂದು ಹೇಳುವುದಕ್ಕೆ ಆಗುವುದಿಲ್ಲ. ಕೃತಜ್ಞತೆಯ ಈ ವಿಷಯದಲ್ಲಿ ಅವನು ಭಾಷಣವನ್ನ ಮಾಡ್ಬೋದು, ಆದರೆ ಕೃತಜ್ಞತೆ ಅಂತ ಹೇಳಿ ಬಂದಾಗ ಅದನ್ನು ಮರೆತು ಬಿಡ್ತಾನೆ ಅವನು. ಆ ನಾಯಿ ಅದು ಯಾವತ್ತೂ ಕೂಡ ಮರೆಯಲ್ಲ. ನಾಯಿ ಕೃತಜ್ಞತಾ ಜೀವಿ, ಅದು ಯಾವತ್ತೂ ಕೂಡ ಮರೆಯಲ್ಲ. ಅದರಿಂದ ಅಂತಹ ಇದನ್ನ ಇಲ್ಲಿ ಕೆಲವೊಂದು ವಿಷಯಗಳನ್ನ ನೋಡಿದಾಗ ಪ್ರಾಣಿ ಮಿಗಿಲಾಗಿ ಇದೆ ಮನುಷ್ಯನಿಗಿಂತ ಅನ್ನೋದನ್ನ ಎಚ್ ನರಸಿಂಹಯ್ಯ ಅವರು ತಿಳಿಸ್ತಾರೆ. ಕತ್ತೆಗಿರುವ ತಾಳ್ಮೆ ಮನುಷ್ಯನಿಗಿಲ್ಲ. ಕತ್ತೆಗೆ ಎಷ್ಟು ತಾಳ್ಮೆ, ಅದ್ರ ಮೇಲೆ ಮೈ ಮೇಲೆ ಎಷ್ಟೇ ಭಾರ ಹಾಕಿದ್ರೂ ಕೂಡ ಅದು ತಾಳ್ಮೆಯಿಂದ ಹೋಗ್ತಾನೆ ಇರುತ್ತೆ ಅಲ್ವಾ, ಹೇಳಿದಂಗೆ ಅದು ಹೋಗ್ತಾ ಇರುತ್ತೆ. ಆದರೆ ಅಷ್ಟು ತಾಳ್ಮೆ ಮನುಷ್ಯನಿಗಿಲ್ಲ, ಅಷ್ಟು ಸಂಯಮ ಮನುಷ್ಯನಿಗೆ ಇಲ್ಲ, ಅಷ್ಟು ಸಹನೆ ಮನುಷ್ಯನಿಗಿಲ್ಲ. ಕನ್ನಡಿಯ ಮುಂದೆ ಆಯುಷ್ಯದ ಬಹುಭಾಗವನ್ನ ಕಳೆಯುವಂತಹ ವಿಶ್ವ ಸುಂದರಿಯ ಕೃತಕ ಸೌಂದರ್ಯ ಮತ್ತು ನಡೆಯನ್ನ ನವಿಲಿನ ಸಹಜ ಸೌಂದರ್ಯ, ಘನತೆ, ಗಾಂಭೀರ್ಯಗಳೊಂದಿಗೆ ಹೋಲಿಸಲಾಗುವುದಿಲ್ಲ. ನೋಡಿ, ಕೃತಕವಾದಂತಹ ಸೌಂದರ್ಯವನ್ನ ಬಳದುಕೊಂಡು ಒಬ್ಬ ಹೆಣ್ಣುಮಗಳು ವಿಶ್ವ ಸುಂದರಿ ತುಂಬಾ ಚೆನ್ನಾಗಿ ಕಾಣ್ಬೋದು. ಆದರೆ ಸಹಜವಾಗಿರುವಂತಹ ಆ ನವಿಲಿನ ಬಣ್ಣವನ್ನ ಯಾರೂ ಕೂಡ ಮೀರಿಸಕ್ಕೆ ಸಾಧ್ಯನೇ ಇಲ್ಲ. ಎಂತಹ ಸೃಷ್ಟಿ ಅಲ್ವಾ. ಅದರ ಬಣ್ಣವನ್ನ ಒಂದ್ಸಲ ನಾವು ನೋಡಿದ್ರೆ ಯಾವುದೇ ರೀತಿಯಲ್ಲಿ ನಾವು ಬಣ್ಣ ಹಚ್ಚಿದ್ರೂ ಕೂಡ ಅಷ್ಟು ಸೊಗಸಾದಂತಹ ಅಂತಹ ಒಂದು ರೋಮಾಂಚನಕಾರಿಯಾದಂತಹ ಒಂದು ಬಣ್ಣವನ್ನ ನಾವು ಕೊಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಅದು ಆ ಭಗವಂತನ ಸೃಷ್ಟಿ ನೋಡಿ. ಅದರಿಂದ ಆ ಸೌಂದರ್ಯವನ್ನ ಅಥವಾ ಆ ನಡೆಯುವಂತಹ ರೀತಿಯನ್ನ ನಾವು ವಿಲಿನ ಸಹಜವಾದಂತಹ ಒಂದು ಸೌಂದರ್ಯ ಅದು. ಅಂತಹ ಸಹಜ ಸೌಂದರ್ಯವನ್ನ ನಾವು ಕಾಣಲಿಕ್ಕೆ ಸಾಧ್ಯನೇ ಇಲ್ಲ. ಅಂತಹ ಘನತೆ ಗಾಂಭೀರ್ಯಗಳೊಂದಿಗೆ ಹೋಲಿಸಲು ಸಾಧ್ಯ ಇಲ್ಲ ಅನ್ನೋದನ್ನ ಇಲ್ಲಿ ನರಸಿಂಹಯ್ಯ ಅವರು ತಿಳಿಸ್ತಾರೆ. ಹಸುವಿನ ಜೀವನವೆಲ್ಲ ಮನುಷ್ಯನ ಉಪಯೋಗಕ್ಕಾಗಿಯೇ ಆಗಿದೆ ಅಲ್ವಾ. ಹಸು ನೀನಾರಿಗಾದೆಯೋ ಎಲೆಮಾನವ ಅಂತ ಹೇಳ್ಬೋದು ಅಲ್ವಾ. ಹಸು ಹಾಲನ್ನ ಕೊಡುತ್ತೆ. ಹಾಲಿನಿಂದ ಅನೇಕ ಉತ್ಪನ್ನಗಳನ್ನ ನಾವು ಮಾಡ್ತೀವಿ. ಅದರ ಸಗಣಿಯಿಂದ ಬೆರಣಿಯನ್ನು ಕೂಡ
ತಟ್ಟಿ ಆ ಬೆರಣಿಯಿಂದಲೂ ಕೂಡ ನಾವು ಉಪಯೋಗವನ್ನ ಪಡ್ಕೋತೀವಿ, ಅದರ ಚರ್ಮದಿಂದಲೂ ಕೂಡ ಉಪಯೋಗವನ್ನ ಪಡ್ಕೋತೀವಿ. ಹಸು ಪ್ರತಿಯೊಂದು ವಿಷಯದಲ್ಲೂ ಕೂಡ ಉಪಯೋಗಕಾರಿ. ಅದು ಮನುಷ್ಯನನ್ನ ಕೇಳುತ್ತೆ, ನಾನು ಇಷ್ಟೆಲ್ಲ ಉಪಯೋಗವನ್ನ ಮಾಡ್ತಾ ಇದ್ದೀನಿ, ನೀ ನಾರಿಗಾದೆಯೋ ಎಲೆ ಮಾನವ ಅಂತ ಹೇಳಿ. ನೋಡಿ, ಆದ್ರೆ ಆ ರೀತಿ ಮೂದಲಿಸಬಹುದು ಹಸು, ಆದ್ರೆ ಅದಕ್ಕೆ ಅಹಂಭಾವದ ಚಿಹ್ನೆ ಕಿಂಚಿತ್ತೂ ಇಲ್ಲ. ಅಯ್ಯೋ, ಇಷ್ಟೆಲ್ಲ ನಾನು ಮಾಡ್ತಾ ಇದ್ರು ಕೂಡ ನನಗಿಂತ ನೀನು ಶ್ರೇಷ್ಠನಾ ಅಂತ ಹೇಳಿ ಅದು ಯಾವತ್ತೂ ಕೂಡ ಹೇಳಲ್ಲ. ಅದು ಅದರ ಪಾಡಿಗೆ ಅದರ ಕರ್ತವ್ಯವನ್ನ ಮಾಡ್ತಾ ಇರುತ್ತೆ ಅಲ್ವಾ. ಗಾಳಿ ಯಾವತ್ತೂ ಕೂಡ ಗಾಳಿ ಬೀಸ್ತಾ ಇರುತ್ತೆ, ಅದು ಯಾವತ್ತೂ ಕೂಡ ನಾನು ಇಷ್ಟೆಲ್ಲ ಗಾಳಿ ಬೀಸಿದ್ದೇನಲ್ಲ, ಕೊಡು, ಹಣವನ್ನ ಕೊಡು ಅಂತ ಹೇಳಿ ಹೇಳೋದೇ ಇಲ್ಲ. ಎಲೆ ಅಥವಾ ಮರಗಿಡಗಳು ಅದ್ರ ಪಾಡಿಗೆ ಅದು ಕೆಲಸವನ್ನ ಮಾಡ್ತಾನೆ ಇರುತ್ತೆ ಅಲ್ವಾ. ಎಲೆ ಉದುರುದುರು ಕೂಡ ಮತ್ತೆ ಚಿಗುರಾದಂತಹ ಎಲೆ, ಈ ಬೇಸಿಗೆಯ ಸಮಯದಲ್ಲಂತೂ ಹೊಂಗೆ ಮರಗಳ ಹತ್ರ, ಬೇವಿನ ಮರದ ಹತ್ರ ಹೋದ್ರೆ ತಂಪಾದಂತಹ ರೀತಿಯಲ್ಲಿ ವಾತಾವರಣ ಅನ್ನೋದು ಇರುತ್ತೆ. ಅಥವಾ ಅದಕ್ಕೆ ಅದನ್ನ ಬೆಲೆಯನ್ನ ಕೊಡು ಅಂತ ಹೇಳಿ ಯಾವತ್ತೂ ಕೂಡ ಕೇಳಲ್ಲ. ಮನುಷ್ಯ ಮಾತ್ರ ಆ ರೀತಿ ಎಲ್ಲದಕ್ಕೂ ಕೂಡ ಅಹಂಕಾರಿಯಾಗಿ ನಡ್ಕೋತಾನೆ. ನೋಡಿ, ಹಾಗೆ ಹಸು ನಿಷ್ಕಾಮ ಕರ್ಮದ ಪ್ರತೀಕ. ಹೀಗೆ ಮನುಷ್ಯ ಎಷ್ಟೋ ವಿಷಯಗಳಲ್ಲಿ ಯಕಶ್ಚಿತ್ ಜಂತು ಅಂತ ಹೇಳಿ ಹೇಳ್ಬೋದು. ಆದಾಗ್ಯೂ ತನ್ನ ವಿಚಾರ ಶಕ್ತಿಯಿಂದ ಸರ್ವಶ್ರೇಷ್ಠ ಪ್ರಾಣಿಯಾಗಿದ್ದಾರೆ. ಬಹಳ ಅದ್ಭುತವಾದಂತ ರೀತಿಯಲ್ಲಿ ಇವರು ಹೇಳ್ತಾರೆ. ಎಷ್ಟೋ ಪ್ರಾಣಿ ವರ್ಗಗಳನ್ನ ಇಲ್ಲಿ ಹೋಲಿಸಿ ನೋಡಿದ್ರೆ ಆ ಪ್ರಾಣಿ ವರ್ಗಕ್ಕೂ ಮನುಷ್ಯನಿಗೂ ಬಹಳ ಜಗಜಾಂತರ ವ್ಯತ್ಯಾಸ ಇದೆ ಅನ್ನೋದನ್ನ ಅವರು ತಿಳಿಸ್ತಾರೆ. ಅಂತಹ ವ್ಯತ್ಯಾಸ ಇದ್ರೂ ಕೂಡ ಮನುಷ್ಯನಷ್ಟು ವಿವೇಚನಾ ಶಕ್ತಿ ಆ ಪ್ರಾಣಿಗಳಿಗೆ ಇಲ್ಲ. ನಾಯಿಯ ಕೃತಜ್ಞತೆ ಅನ್ನೋದು ಇರ್ಲಿಕ್ಕೆ ಮನುಷ್ಯನಿಗೆ ಸಾಧ್ಯ ಇಲ್ಲ. ನಾಯಿಯಷ್ಟು ಕೃತಜ್ಞತಾ ಜೀವಿಯಾಗಿರ್ಲಿಕ್ಕೆ ಸಾಧ್ಯ ಇಲ್ಲ ಮನುಷ್ಯ. ಹಾಗೆ ನವಿಲಿನ ಸೌಂದರ್ಯವನ್ನ, ಸಹಜ ಸೌಂದರ್ಯವನ್ನ ಹೊಂದಲಿಕ್ಕೆ ಸಾಧ್ಯನೇ ಇಲ್ಲ ಮನುಷ್ಯ. ಹಾಗೆ ಹಸುವಿನ ರೀತಿಯಲ್ಲಿ, ನಿಷ್ಕಾಮ ಕರ್ಮದ ಪ್ರತೀಕವಾಗಿರುವಂತಹ ಹಸುವಿನ ರೀತಿಯಲ್ಲಿ ಮನುಷ್ಯ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಕತ್ತೆಯ ರೀತಿಯಲ್ಲಿ ತಾಳ್ಮೆಯಿಂದ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಆನೆಯ ರೀತಿಯಲ್ಲಿ ಅಷ್ಟು ಬಲಶಾಲಿಯಾಗಿರ್ಲಿಕ್ಕೂ ಕೂಡ ಸಾಧ್ಯ ಇಲ್ಲ. ಆದ್ರೆ ಮನುಷ್ಯ ಅವೆಲ್ಲಕ್ಕಿಂತಲೂ ಕೂಡ ಮೀರಿದಂಥ ಒಂದು ವಿವೇಚನಾ ಶಕ್ತಿ ಅನ್ನೋದು ಇದೆ. ಅಂದ್ರೆ ಯಾವುದು ಕೆಟ್ಟದು, ಯಾವುದು ಸರಿ, ಯಾವುದು ತಪ್ಪು, ಅದನ್ನ ನಾವು ಒಪ್ಕೋಬಹುದು, ಇಂತಹ ವಿವೇಚನೆಯನ್ನ ಮಾಡುವಂತಹ ಶಕ್ತಿ ಮನುಷ್ಯನಿಗೆ ಇದೆ. ಆದ್ರೆ ಪ್ರಾಣಿಗಳಿಗೆ ಅದು ಇಲ್ಲ ಅನ್ನೋದನ್ನ ನರಸಿಂಹಯ್ಯ ಅವರು ತಿಳಿಸ್ತಾರೆ. ನೋಡಿ, ಕಪಿ ಮಾನವನಿಗೆ ಚಿಂತನಾ ಶಕ್ತಿ ತುಂಬಾ ಕಡಿಮೆ, ಚಿಂತನೆ ಮಾಡುವಂತಹ ಶಕ್ತಿ ತುಂಬಾ ಕಡಿಮೆ. ಅವನಿಗೂ ಉಳಿದ ಪ್ರಾಣಿಗಳಿಗೂ ಹೆಚ್ಚು ವ್ಯತ್ಯಾಸವಿರಲಿಲ್ಲ. ಪ್ರಕೃತಿಯ ಕ್ರಿಯೆಗಳನ್ನ ಅರ್ಥ ಮಾಡಿಕೊಳ್ಳುವಂತಹ ಶಕ್ತಿ ಅವನಿಗಿರಲಿಲ್ಲ. ಒಂದು ವಿಧದಲ್ಲಿ ಅವನು ಸ್ಥಿತಪ್ರಜ್ಞ. ಹಸಿವಾದಾಗ ಬೇಟೆಯಾಡಿಕೊಂಡು ಗೆಡ್ಡೆ ಗೆಣಸು ತಿಂದುಕೊಂಡು ಕಾಡು ಮನುಷ್ಯನ ಜೀವನವನ್ನ ನಡೆಸುತ್ತಿದ್ದನು. ಹಸಿವಾಗಬೇಕಾದ್ರೆ ಬೇಟೆ ಆಡ್ತಾ ಇದ್ದ, ಗೆಡ್ಡೆ ಗೆಣಸುಗಳನ್ನ ತಿನ್ಕೋತಾ ಇದ್ದ, ಕಾಡು ಮನುಷ್ಯನಾಗಿ ಅವನು ಜೀವನವನ್ನ ನಡೆಸ್ತಾ ಇದ್ದ. ಕಾಲಕ್ರಮೇಣ ಸ್ವಲ್ಪ ಕಣ್ಣು ಬಿಟ್ಟು ಸುತ್ತಮುತ್ತಲ ಚಟುವಟಿಕೆಯನ್ನ ಮನಸ್ಸಿಟ್ಟು ನೋಡಲು ಪ್ರಯತ್ನ ಪಟ್ಟನು. ಇಷ್ಟಾದರೂ ಪ್ರಕೃತಿಯ ಎಲ್ಲಾ ಕ್ರಿಯೆಗಳು ಸಹಜವೇ. ಕೈಯಿಂದ ಕಳಚಿ ಬಿದ್ದ ಕಲ್ಲು ಕೆಳಗೆ ಬೀಳಲೇಬೇಕು ಅಲ್ವಾ. ಅದಾದ ನಮಗೆ ಗೊತ್ತೇ ಇಲ್ಲ, ಯಾಕೆಪ್ಪ ಕಲ್ಲು ಮೇಲ್ಗಡೆನೆ ಹೋಗಿ ಸಿಕ್ಕಾಕೊಳ್ಳಿಲ್ಲ, ಕೆಳಗಡೆ ಬಂದು ಬೀಳ್ತಲ್ಲ ಅಂತೇಳಿ. ಅದು ಗುರುತ್ವಾಕರ್ಷಣ ಶಕ್ತಿ ಅನ್ನೋದು ಆಮೇಲೆ ನಮಗೆ ಗೊತ್ತಾಯ್ತು. ನೋಡಿ, ಅದರಿಂದ ಮನಸ್ಸಿಟ್ಟು ಅವನು ಸುತ್ತಮುತ್ತ ಚಟುವಟಿಕೆಯನ್ನು ಅವನು ನೋಡಕ್ಕೆ ಪ್ರಯತ್ನ ಪಟ್ಟ. ಆದ್ರೆ ಇಷ್ಟಾದರೂ ಪ್ರಕೃತಿಯ ಎಲ್ಲಾ ಕ್ರಿಯೆಗಳು ಕೂಡ ಸಹಜವೇ. ಪ್ರಕೃತಿಯ ಎಲ್ಲಾ ಕ್ರಿಯೆಗಳು ಕೂಡ ಸಹಜವಾಗಿ ಇದ್ವು. ಮೇಲಕ್ಕೆ ಬಿಸಾಡಿದ ಕಲ್ಲಿನ ಅವಸ್ಥೆಯೂ ಅಷ್ಟೇ. ಏಕೆ, ಹೇಗೆ ಎನ್ನುವ ಪದಗಳು ಇನ್ನೂ ಹುಟ್ಟಿರಲಿಲ್ಲ. ಪ್ರಶ್ನೆ ಇನ್ನೂ ಕೂಡ ಹುಟ್ಟಿರ್ಲಿಲ್ಲ. ಅದನ್ನ ವಿಮರ್ಶಾತ್ಮಕವಾಗಿ ಏನೂ ಕೂಡ ನೋಡಿರ್ಲಿಲ್ಲ. ಯಾಕೆ ಅದು ಕಲ್ಲು ಕೆಳಗೆ ಬೀಳುತ್ತೆ, ಯಾಕೆ ಹಿಂಗಾಗ್ಬೋದು ಅಂತ ಹೇಳಿ ಯಾರೂ ಕೂಡ ಪ್ರಶ್ನೆ ಮಾಡ್ತಾ ಇರಲಿಲ್ಲ. ಇದರಿಂದ ಹುಟ್ಟಿದ ಮೇಲೂ ಇಂತಹ ಸಹಜ ಕ್ರಿಯೆಗಳಿಗೆ ಅವುಗಳ ಬಳಕೆ ತೀರಾ ಹಾಸ್ಯಾಸ್ಪದವಾಗಿತ್ತು. ಆ ರೀತಿ ಅವ್ರಿಗೇನಾದ್ರೂ ಪ್ರಶ್ನೆ ಹುಟ್ಟಿದ್ರೂ ಕೂಡ ಅದನ್ನ ಮತ್ತೆ ಚರ್ಚೆ ಮಾಡೋಕ್ಕೂ ಕೂಡ ಹೋಗ್ತಾ ಇರಲಿಲ್ಲ. ಅದನ್ನ ಅವುಗಳ ಬಳಕೆ ತೀರಾ ಹಾಸ್ಯಾಸ್ಪದವಾಗಿತ್ತು ಅನ್ನೋದನ್ನ ನರಸಿಂಹಯ್ಯ ಅವರು ತಿಳಿಸ್ತಾರೆ. ಈಗಲೂ ಸಂಪ್ರದಾಯವಾದಿಗಳಿಗೆ ಪ್ರಶ್ನೆ ಪ್ರತಿ ಪ್ರಶ್ನೆಗಳು ಅಷ್ಟಾಗಿ ಹಿಡಿಸುವುದಿಲ್ಲ ಅಂತ ಹೇಳಿ ಹೇಳ್ತಾರೆ. ಅವ್ರು ಏನ್ ಹೇಳಿದಾರೋ ಅದನ್ನ ಚಾಚು ತಪ್ಪದೆ ನಡೆಸ್ಕೊಂಡು ಹೊರಟೋಗ್ಬೇಕು. ಇದ್ಯಾಕೆ ಹಿಂಗ್ ಮಾಡ್ತೀರಿ, ಇದ್ಯಾಕೆ ಈ ರೀತಿಯ ಶಾಸ್ತ್ರವನ್ನ ಮಾಡ್ತೀರಿ, ಇದ್ಯಾಕೆ ಮಾಡ್ಲೇಬೇಕು, ಇದ್ಯಾಕೆ ಹಿಂಗ್ ಮಾಡ್ಬೇಕು ಅಂತ ಹೇಳಿ ಪ್ರಶ್ನೆಯನ್ನ ಕೇಳೋಂಗಿಲ್ಲ. ಏನ್ ಹೇಳಿದೆಯೋ ಅದನ್ನ ನಡೆಸ್ಕೊಂಡು ಹೋಗ್ಬೇಕು. ನೋಡಿ, ಮೂಲ ಮಾನವನು ಮಂದಮತಿಯಾದಾಗ್ಯೂ ಅಲ್ಪ ಸ್ವಲ್ಪ ವಿವೇಚನಾ ಶಕ್ತಿಯನ್ನ ಹೊಂದಿದ್ದನು. ಆ ಮೂಲ ಮಾನವ ಅಂತ ಹೇಳಿ ಏನ್ ಹೇಳ್ತೀವೋ, ಈಗ ಕಪಿಯಿಂದ ಮುಂದೆ ಅಂತಂದ್ರೆ ಅಮೀಬಾ ಅನ್ನುವಂತಹ ಜೀವಕಣದಿಂದ ಮುಂದುವರೆದು ಅದು ಪ್ರಾಣಿಗಳ ರೀತಿಯಲ್ಲಿ ಬಂದು ಆಮೇಲೆ ಕಪಿಯಿಂದ ಮಾನವ ಸೃಷ್ಟಿ ಆಗ್ತಾನೆ ಅಂತ ಹೇಳಿ, ಆ ಮೂಲ ಮಾನವ ಸ್ವಲ್ಪ ಮಂದಮತಿ ಆಗಿದ್ರೂ ಕೂಡ ಅಲ್ಪ ಸ್ವಲ್ಪ ಒಂದು ವಿವೇಚನಾ ಶಕ್ತಿ ಅವನಿಗೆ ಇತ್ತು. ಇವನ ಮನಸ್ಸಿನ ಮೇಲೆ ಪ್ರಕೃತಿಯ ಕೆಲವು ಘಟನೆಗಳು ಗಾಢವಾದ ಪರಿಣಾಮವನ್ನ ಉಂಟು ಮಾಡಿದವು. ಆ ಪ್ರಾಚೀನ ಮನುಷ್ಯನ ಮೇಲೆ
ಮನುಷ್ಯನ ಮೇಲೆ ಆದಂತಹ ಪ್ರಭಾವದ ಅವಶೇಷ ಇಂದಿಗೂ ಈ ಆಲೋಚನಾ ಜೀವಿಯ ಮನಸ್ಸಿನ ಹಿನ್ನೆಲೆಯಲ್ಲಿ ತಕ್ಕ ಮಟ್ಟಿಗೆ ಪಟ್ಟು ಹಿಡಿದು ನಿಂತೇ ಇದೆ ಅನ್ನೋದನ್ನ ಎಚ್ ನರಸಿಂಹಯ್ಯ ಅವರು ಹೇಳ್ತಾರೆ. ಅಂದ್ರೆ ಯಾವುದೋ ಒಂದು ಘಟನೆಗಳು ನಮ್ಮ ಮನಸ್ಸಿನ ಮೇಲೆ ಆಳವಾದಂತಹ ಒಂದು ಪರಿಣಾಮವನ್ನ ಉಂಟು ಮಾಡುದು, ಆ ಪ್ರಾಚೀನ ಮನುಷ್ಯನ ಮೇಲೆ ಆದಂತಹ ಪ್ರಭಾವದ ಅವಶೇಷ ಇಂದಿಗೂ ಕೂಡ ಆಲೋಚನಾ ಜೀವಿಯ ಮನಸ್ಸಿನ ಹಿನ್ನೆಲೆಯಲ್ಲಿ ತಕ್ಕ ಮಟ್ಟಿಗೆ ಪಟ್ಟು ಹಿಡಿದು ನಿಂತೇ ಇದೆ ಅನ್ನೋದನ್ನ ನರಸಿಂಹಯ್ಯ ಅವರು ತಿಳಿಸ್ತಾರೆ. ಗುಡುಗು ಸಿಡಿಲಿನಿಂದ ನಾಗರಿಕ ಮಾನವ ದಿಗ್ಭ್ರಾಂತನಾಗಿರಬೇಕು. ಒಂದ್ ರೀತಿ ಅವನ ಆಶ್ಚರ್ಯಕ್ಕೆ ಒಳಗಾಗಿರ್ಬೋದು. ಅಯ್ಯೋ ಏನಕ್ಕಪ್ಪ ಗುಡುಗು ಬರುತ್ತೆ, ಏನಕ್ಕೆ ಸಿಡಿಲು ಅನ್ನೋದು ಹೊಡೆಯುತ್ತೆ ಅಂತ. ಅವನ ಜಂಗಾಬಲವೇ ಉಡುಗಿ ಹೋಗಿರಬೇಕು, ಅವನ ಜಂಗಾಬಲವೇ ಉದುಗಿ ಹೋಗಿರಬೇಕು. ಅಷ್ಟು ಭಯ ಅನ್ನೋದು ಅವನಿಗಾಗಿದೆ. ಅಂದ್ರೆ ಆ ಆದಿಮಾನವನಿಗೆ ಮೊದಲು ಗುಡುಗು ಸಿಡಿಲು ಅನ್ನೋದು ಬಡ್ದಾಗ ಆಶ್ಚರ್ಯ ಆಗಿರ್ಬೋದು, ಅವನ ಜಂಗಾಬಲವೇ ಉದುಗೋಗಿರ್ಬೋದು. ಅಷ್ಟು ಆಶ್ಚರ್ಯ ಅನ್ನೋದು ಯಾಕಾಯ್ತು ಅಂತಂದ್ರೆ ಮೊಟ್ಟ ಮೊದಲು ಅವನು ಆ ಗುಡುಗು ಸಿಡಿಲನ್ನ ಕೇಳಿಸ್ಕೊಂಡಾಗ ಅವನಿಗೆ ಆ ರೀತಿ ಆಶ್ಚರ್ಯಗಳು ಅನ್ಸಿರ್ಬೋದು. ಇವು ದೇವತೆಗಳ ಕೋಪದ ಲಾಂಛನಗಳಾಗಿದ್ವು. ಅವನ ಪ್ರಕಾರ ಆದಿ ಮಾನವನ ಪ್ರಕಾರ ಇದೇನಾಗಿತ್ತು, ಇದ್ಯಾಕೆ ಗುಡುಗು ಸಿಡಿಲು ಎಲ್ಲವೂ ಯಾಕೆ ಬರ್ತಾ ಇದೆ ಅಂತಂದ್ರೆ ದೇವತೆಗಳು ಕೋಪಿಸ್ಕೊಂಡಿದ್ದಾರೆ, ಅದಕ್ಕೋಸ್ಕರ ಗುಡುಗು ಸಿಡಿಲು ಅನ್ನೋದು ಬರುತ್ತೆ ಅಂತ ಹೇಳಿ ಅವನು ಅನ್ಕೊಂಡಿದ್ದ. ಈಗಲೂ ಗುಡ್ಡಗಾಡಿನ ಜನರಲ್ಲಿಯೂ ಕೂಡ, ಏಕೆ ಉಳಿದ ಹಲವು ಜನಗಳಲ್ಲಿಯೂ ಕೂಡ ಅದೇ ನಂಬಿಕೆಗಳು ಇವೆ. ಹಲವು ಜನಗಳು ಕೂಡ ಅದೇ ನಂಬಿಕೆಯನ್ನ ಇಟ್ಕೊಂಡಿರ್ತಾರೆ. ಕೆಲವೊಬ್ರು ಅರ್ಜುನನ ನಾಮಧೇಯಗಳನ್ನ ಹೇಳ್ತಾರೆ. ಗುಡುಗು ಸಿಡಿಲು ಬಂದಾಗ ಆ ರೀತಿ ಅವನ 10 ಹೆಸರುಗಳನ್ನ ಉಚ್ಚಾರಣೆ ಮಾಡಿದ್ರೆ ಅವನು ಶಾಂತ ಆಗ್ತಾನೆ, ಇಂದ್ರ ಶಾಂತ ಆಗ್ತಾನೆ ಅಂತ ಹೇಳಿ ಹೇಳ್ತಾರೆ. ಈ ರೀತಿ ರೂಢಿ ನಂಬಿಕೆಗಳು ಈಗಲೂ ಕೂಡ ಇದೆ. ಮೊದಲನೇ ಗ್ರಹಣದ ಅನುಭವವಂತೂ ಇವನ ಮೇಲೆ ಭಯಂಕರ ಪರಿಣಾಮವನ್ನ ಉಂಟು ಮಾಡಿರಬೇಕು. ಗ್ರಹಣ ಏನಾದ್ರೂ ಬಂದಾಗ ನಮಗೆ ಗೊತ್ತಿದೆ ಗ್ರಹಣ ಯಾಕೆ ಆಗುತ್ತೆ, ಏನಕ್ಕೆ ಆಗುತ್ತೆ ಅಂತೇಳಿ. ಮೊದಲನೇ ಸಲ ಅವನೇನಾದ್ರೂ ಗ್ರಹಣವನ್ನ ನೋಡಿದಾಗ ಅವನಿಗೆ ಅದರಿಂದ ಭಯಂಕರ ಪರಿಣಾಮವನ್ನ ಉಂಟು ಮಾಡಿರಬೇಕು. ಮಠಮಠ ಮಧ್ಯಾಹ್ನದಲ್ಲಿ ಗಾಢ ಅಂಧಕಾರ, ಹಾಲು ಚೆಲ್ಲಿದ ಬೆಳದಿಂಗಳಗಳಲ್ಲಿ ಅಮಾವಾಸ್ಯೆಯ ಅನುಭವ. ಮಠಮಠ ಮಧ್ಯಾಹ್ನದಲ್ಲೇ ಗಾಢ ಅಂಧಕಾರವಾದಂತಹ ರೀತಿಯಲ್ಲಿ, ಅಲ್ಲಪ್ಪ ಬೆಳದಿಂಗಳ ರೀತಿಯಲ್ಲಿ ಇರಬೇಕಾದದ್ದು ಹೆಂಗೆ ಅಂಧಕಾರ ಆಗೋಯ್ತು ಅಂತ ಹೇಳಿ ಅವನಿಗೆ ಆಶ್ಚರ್ಯ ಉಂಟಾಗಿರ್ಬೋದು. ಗಂಡಾಂತರ ತಾತ್ಕಾಲಿಕವಾದದ್ದೆಂದು ತಿಳಿದ ಮೇಲೆ ನೆಮ್ಮದಿಯ ನಿಟ್ಟುಸಿರಪ್ಪ, ಅದು ಹೊರಟೋದ್ಮೇಲೆ ಅಪ್ಪ ನೆಮ್ಮದಿ ಆಯ್ತಪ್ಪ, ಸದ್ಯ ಈಗ ದೇವ್ರಿಗೆ ಕೋಪ ಬರ್ತಾ ಇಲ್ಲ ಅನಿಸುತ್ತೆ, ಅದಕ್ಕೆ ಈಗ ಸರಿಯೋಗಿರ್ಬೋದು ಅಂತ ಹೇಳಿ ಅವನು ಅನ್ಕೊಂಡಿರ್ಬೋದು. ಸೂರ್ಯಚಂದ್ರರನ್ನ ಯಾವುದೇ ಪ್ರಾಣಿಗಳು ನುಂಗಿ ಜೀರ್ಣಿಸಿಕೊಳ್ಳಲಾರದೆ ಹೋಗಿರಬೇಕೆಂಬ ಊಹೆ. ಸೂರ್ಯಚಂದ್ರನನ್ನು ಕೂಡ ಯಾವುದೋ ಪ್ರಾಣಿ ನುಂಗ್ಬಿಟ್ಟಿದೆ, ಅದಕ್ಕೋಸ್ಕರ ಅದು ಕಾಣಿಸ್ತಾ ಇಲ್ಲ ಅಂತ ಹೇಳಿ ಅವನು ಊಹೆ ಮಾಡಿರ್ಬೋದು. ಆದ್ರೆ ಈ ಪ್ರಾಣಿಗಳನ್ನು ಓಡಿಸಲು ಅಥವಾ ಭಯಪಡಿಸಲು ಸಾಮೂಹಿಕ ಕೂಗಾಟ ವಾದ್ಯಗಳ ಘೋಷಣೆಯನ್ನು ಉಪಯೋಗಿಸಿಕೊಂಡಿದ್ದು ಹೆಚ್ಚಲ್ಲ. ಸಾಮೂಹಿಕವಾದಂತಹ ಕೂಗಾಟ ಮತ್ತು ಆ ಪ್ರಾಣಿಗಳನ್ನ ಓಡಿಸ್ಬೇಕು ಅಂತಂದ್ರೆ ಅದನ್ನ ನಗಾರಿಗಳನ್ನ ಬರ್ಸೋದು, ಬೇರಿಗಳನ್ನ ಬರ್ಸೋದು ಅಥವಾ ಕೂಗಾಟವನ್ನ ಮಾಡೋದು, ಈ ತರ ಮಾಡೋದ್ರಿಂದ ಅವು ಹೊರಟೋಗುತ್ತೆ ಅಂತ ಹೇಳಿ ನಂಬ್ಕೊಳ್ಳೋದು ಕೂಡ ಇದ್ರು. ದೇವ ಸಮಾನರಾದ ಬೆಳಕು ಕೊಡುವ ಜೀವನ ಪೋಷಿಸುವಂತಹ ಸೂರ್ಯ ಚಂದ್ರರಿಗೆ ಇಂತಹ ವಿಪತ್ತು ಒದಗಿದ ಮೇಲೆ ನಮ್ಮಂತಹ ಅಲ್ಪ ಜೀವಿಗಳಿಗೆ ಕಷ್ಟಗಳನ್ನು ಅನುಭವಿಸುವುದು ಸಹಜವೆಂಬ ಸಮಾಧಾನ. ಗ್ರಹಣ ಕಾಲ ಹಿಡಿದ ಅವಧಿ, ಊಟವಿಲ್ಲ, ಅಡುಗೆಯ ಪ್ರಯತ್ನವೂ ಕೂಡ ಇಲ್ಲ. ಸೂರ್ಯಚಂದ್ರರ ಬಂಧ ವಿಮೋಚನೆಯಾದ ಮೇಲೆಯೇ ನಿತ್ಯ ಚಟುವಟಿಕೆಗಳ ಆರಂಭ. ಅಲ್ಲಪ್ಪ, ದೇವ ಸಮಾನರಾದಂತಹ ಬೆಳಕನ್ನು ನೀಡುವಂತಹ ಸೂರ್ಯಚಂದ್ರರಿಗೆ ಇಂಥ ಗತಿ ಆದ್ಮೇಲೆ ಇನ್ನು ನಮ್ಮಂತಹ ಸಾಮಾನ್ಯರಿಗೆ ಏನಪ್ಪಾ ಅಂತ ಹೇಳಿ ಅವರು ಅನ್ಕೊಂಡಿರ್ಬೋದು. ಈ ಸೂರ್ಯಗ್ರಹಣ, ಚಂದ್ರಗ್ರಹಣ, ಈ ತರದ ಗ್ರಹಣಗಳು ಬಂದಾಗ ಊಟ ಏನು ಕೂಡ ಇರೋದೇ ಇಲ್ಲ, ಊಟ ಮಾಡೋಂಗೂ ಕೂಡ ಇರ್ಲಿಲ್ಲ. ಗ್ರಹಣ ಎಲ್ಲ ಕಳೆದಾದ್ಮೇಲೆ ಆಮೇಲೆ ನಿತ್ಯ ಚಟುವಟಿಕೆಗಳು ಆರಂಭ ಅಂತ ಹೇಳಿ ಮನುಷ್ಯ ಮಾಡ್ಕೊಂಡ. ಕಾಡು ಜನರಿಗೆ ಮರದ ಕೊಂಬೆಗಳು ಮುರಿಯುವಾಗ ಆಗುವ ಶಬ್ದ ಅದರೊಳಗಿನ ಚೇತನದ ಅದೃಶ್ಯ ಶಕ್ತಿಯ ಚೀತ್ಕಾರವಾಗಿದ್ದಿತ್ತು. ಕಾಡು ಜನಗಳಿಗೆ ಆ ಮರದ ಕೊಂಬೆಗಳೇನಾದ್ರೂ ಮುರಿದು ಬಿದ್ದಾಗ ಯಾವುದೋ ಆ ಮರದ ಒಳಗಡೆ ಇರುವಂತಹ ಅದ್ಭುತವಾದಂತಹ ಒಂದು ಶಕ್ತಿಯ ಕೂಗಾಟ ಆಗಿರ್ಬೋದು ಅಂತ ಹೇಳಿ ಅವ್ರಿಗೆ ಅನ್ಸಿರ್ಬೋದು. ನೋಡಿ, ಚೀತ್ಕಾರ ಆಗಿರ್ಬೋದು ಅಂತ ಹೇಳಿ ಅವ್ರಿಗೆ ಅನ್ಸಿರ್ಬೋದು. ಅಂತೆಯೇ ಬಿದಿರು ಮೆಳೆಗಳ ತಿಕ್ಕಾಟ ಕಾಡು ದೇವತೆಯ ಗೋಳಾಟವಾಗಿತ್ತು. ಆ ಬಿದಿರು ಮೆಳೆಗಳು ಒಂದಕ್ಕೊಂದು ತಿಕ್ಕಾಟ ಆದಾಗ ನಮಗೆ ಗಾಬರಿ ಆಗುತ್ತೆ. ಆ ರೀತಿ ಕಾಡು ದೇವತೆ ಗೋಳಾಟ ಆಗಿರ್ಬೋದು ಅಂತ ಹೇಳಿ ಬಿದಿರೆಗಳು ಒಂದಕ್ಕೊಂದು ತಿಕ್ಕಾಟವನ್ನ ಮಾಡಿದಾಗ ಕಾಡು ದೇವತೆಗಳು ಗೋಳಾಟ ಆಗಿರ್ಬೋದು ಅಂತ ಹೇಳಿ ಕಾಡು ಜನರು ಅನ್ಕೊಂಡಿದ್ರು ಅನ್ನೋದನ್ನ ನರಸಿಂಹಯ್ಯ ಅವರು ತಿಳಿಸ್ತಾರೆ. ಮುಂದೆ ಕನಸಿನಿಂದ ಎದ್ದಂತಹ ಪ್ರಾಚೀನ ಮಾನವನಿಗೆ ದಿಗ್ಭ್ರಾಂತಿಯಾಗಿರಬೇಕು. ಸ್ವಲ್ಪ ಹೊತ್ತಿನ ಹಿಂದೆ ಮತ್ತಾವುದೋ ವಿಭಿನ್ನ ವ್ಯಕ್ತಿತ್ವದ ಅನುಭವವಾಗಿರಬೇಕೆಂದು ತಿಳಿದುಕೊಂಡಿದ್ದರೂ ಹೆಚ್ಚಲ್ಲ. ಅನುಮಾನದಿಂದ ತನ್ನ ಮೇಲ್ಮೆಯ ಲಕ್ಷಣಗಳನ್ನು ಪರೀಕ್ಷಿಸಿಕೊಂಡು ನಾನೇ ನಾನು ಎಂದು ಸ್ಥಿರಪಡಿಸಿಕೊಂಡು ಸಮಾಧಾನ ಹೊಂದಿರಬಹುದು. ಈ ಕನಸು ಅನ್ನೋಂಥದ್ದು ಎಲ್ಲರಿಗೂ ಕೂಡ ದಿಗ್ಭ್ರಾಂತಿಯನ್ನು ಉಂಟು ಮಾಡುತ್ತೆ ಅಲ್ವಾ, ಆಶ್ಚರ್ಯವನ್ನ ಉಂಟು ಮಾಡುತ್ತೆ. ಅದಕ್ಕೆ ಇವತ್ತಿನವರೆಗೂ ಕೂಡ
ಕನಸಿನ ಬಗ್ಗೆ ಸ್ಪಷ್ಟವಾಗಿ ಇದಿಂತದೇ, ಇದಕ್ಕೋಸ್ಕರನೇ ಕನಸನ್ನ ಕಾಣ್ತೀವಿ ಅಂತ ಹೇಳಿ ಯಾರಿಗೂ ಕೂಡ ಹೇಳಲಿಕ್ಕೆ ಸಾಧ್ಯ ಆಗ್ಲಿಲ್ಲ, ಯಾವ ವಿಜ್ಞಾನಿಗೂ ಕೂಡ. ಆದ್ರೆ ಪ್ರಾಚೀನ ಮಾನವನಿಗೆ ಅದು ದಿಗ್ಭ್ರಾಂತಿಯನ್ನು ಉಂಟು ಮಾಡಿರುತ್ತೆ. ಅಪ್ಪ ಸ್ವಲ್ಪ ಹೊತ್ತೇ ಯಾವುದೋ ಒಂದು ವಿಭಿನ್ನ ವ್ಯಕ್ತಿತ್ವ ಅನುಭವವನ್ನ ಪಡ್ಕೊಂಡಿರುವಂತಹ ಆಮೇಲೆ ಎಚ್ಚೆತ್ತ ಮೇಲೆ ಅನುಮಾನದಿಂದ ನಾನೇನಾ ಅಂತ ಹೇಳಿ ಖಾತರಿ ಪಡಿಸ್ಕೊಂಡಂತಹ ಒಂದು ರೀತಿ, ಇದೆಲ್ಲವೂ ಕೂಡ ಆಶ್ಚರ್ಯವನ್ನ ಉಂಟು ಮಾಡುತ್ತೆ ಅನ್ನೋದನ್ನ ಹೇಳ್ತಾರೆ. ಅದರಿಂದ ಪರೀಕ್ಷಿಸಿಕೊಂಡು ನಾನು ಎಂದು ಸ್ಥಿರಪಡಿಸಿಕೊಂಡು ಅವನು ಸಮಾಧಾನ ಹೊಂದಿರ್ಬೋದು. ಇಲ್ಲಪ್ಪ ಇದು ನಾನೇ, ಬೇರೆ ಯಾವುದೂ ಕೂಡ ಅಲ್ಲ, ಬೇರೆ ಎಲ್ಲೋ ಹೊಟ್ಟೋಗಿದೆ ನಾನು ಅಂತ ಹೇಳಿ ಅವನು ಅನ್ಕೊಂಡಿದ್ದಾಗ ಆಮೇಲೆ ಅವನು ಖಾತರಿ ಪಡಿಸ್ಕೊಂಡಪ್ಪ ನಾನೇ ಇದು ಅಂತ ಹೇಳಿ ಅವನು ಅನ್ಕೊಂಡಿರ್ಬೋದು. ಆದರೂ ಕನಸಿನ ಅನುಭವ ತೀರಾ ವಿಚಿತ್ರ. ಕನಸು ನನಸಾಗುವುದೆಂಬ, ಮುಂದೆ ಆಗುವಂತಹ ಘಟನೆಗಳ ಪೂರ್ವ ಪ್ರದರ್ಶನವಿರಬಹುದೆಂಬ ನಂಬಿಕೆ ಈಗಲೂ ಕೂಡ ಇದೆ ಅಲ್ವಾ. ಈ ಕನಸು ನಾನು ಬೆಳಗಿನ ಜಾವ ಕಂಡಿದ್ದೀನಿ ಕನಸು, ಅದರಿಂದ ಅದು ನನಸಾಗ್ಬೋದು, ಅಥವಾ ಯಾವುದೋ ಒಂದು ಘಟನೆಗಳನ್ನ ಕನಸುಕೊಂಡಿದ್ದೀನಿ ಅದು ನಿಜ ಆಗ್ಬಿಡ್ಬೋದು ಅಂತ ಹೇಳಿ ಆಲೋಚನೆಯನ್ನ ಮಾಡೋದು ಅಥವಾ ನಂಬಿಕೆಯನ್ನ ಇಟ್ಕೊಳ್ಳೋದು ಈಗಲೂ ಕೂಡ ಇದೆ. ಯಾವುದೋ ಶಕ್ತಿ ತಾನು ಮಲಗಿದ್ದಾಗ ತನ್ನ ದೇಹದಲ್ಲಿ ಹೊಕ್ಕು ಭವಿಷ್ಯ ಹೇಳಿ ಮಾಯವಾಗಿರಬೇಕೆಂಬ ಪ್ರಬಲ ಶಂಕೆ. ನೋಡಿ, ಯಾವುದೋ ಒಂದು ಶಕ್ತಿ ನಮ್ಮ ದೇಹದಲ್ಲಿ ಅದು ಹೊಕ್ಕಿ ಯಾವುದೋ ಒಂದು ಭವಿಷ್ಯವನ್ನ ನುಡಿದು ಹೋಗಿರ್ಬೋದು ಅನ್ನುವಂತಹ ಪ್ರಬಲವಾದಂತಹ ನಂಬಿಕೆಯನ್ನ ಇಟ್ಕೊಂಡಿರ್ತೀವಿ. ಕನಸುಗಳು ಕೂಡ ಮನುಷ್ಯನ ನಂಬಿಕೆಗಳನ್ನ ರೂಪಿಸುವುದರಲ್ಲಿ ಯಥಾಶಕ್ತಿ ಪ್ರಭಾವವನ್ನ ಉಂಟು ಮಾಡಿದೆ. ಮನುಷ್ಯನ ನಂಬಿಕೆಗಳನ್ನ ಅದು ರೂಪಿಸಿಕೊಳ್ಳುವುದರಲ್ಲಿ ಕನಸು ಕೂಡ ಒಂದು ಪ್ರಭಾವವನ್ನ ಉಂಟು ಮಾಡಿದೆ ಅನ್ನೋದನ್ನ ಎಚ್ ನರಸಿಂಹಯ್ಯ ಅವರು ತಿಳಿಸ್ತಾರೆ. ಸಾವು ಮನುಷ್ಯನ ತೀವ್ರ ಗಮನವನ್ನ ಯಾವಾಗ್ಲೂ ಕೂಡ ಸೆಳೆದಿದೆ. ಪ್ರಾಣಿಗಳ ಸಾವಿನ ಪರಿಚಯ ಇದ್ರೂ ಕೂಡ ಮನುಷ್ಯನ ಮೇಲೆ ತನ್ನ ಸಂಬಂಧಿಯ ಸಾವು ಮಹತ್ವದ ಪರಿಣಾಮವನ್ನ ಉಂಟು ಮಾಡಿದೆ. ಯಾರಾದ್ರೂ ತೀರ್ಕೊಂಡ್ರೆ ಭಾರಿ ಆಘಾತ ಅನ್ನೋದು ಉಂಟು ಮಾಡುತ್ತೆ. ಕ್ಷಣದ ಹಿಂದೆ ಓಡಾಡುತ್ತಿದ್ದಂತಹ ವ್ಯಕ್ತಿ ಕ್ಷಣಾರ್ಧದಲ್ಲಿ ಕಟ್ಟಿಗೆಯ ತುಂಡಿನ ಉಪಾಧಿಯಲ್ಲಿ ಆಗುವಂತಹ ದೃಶ್ಯ ಹೃದಯ ವಿದ್ವಾರಕ. ಎಲ್ಲಾ ಜನಾಂಗಗಳಲ್ಲಿಯೂ ಕೂಡ ಸಾಮಾನ್ಯವಾಗಿ ದೇಹಕ್ಕಿಂತ ಮಿಗಿಲಾದಂತಹ ಒಂದು ಚೇತನ ಇದೆ ಎಂಬಂತಹ ನಂಬಿಕೆ ಇದೆ ಅಲ್ವಾ. ಎಲ್ಲಾ ಧರ್ಮಗಳಲ್ಲೂ ಎಲ್ಲಾ ಜಾತಿ ಜನಾಂಗಗಳಲ್ಲೂ ಕೂಡ ದೇಹಕ್ಕಿಂತ ಒಂದು ಮಿಗಿಲಾದಂತಹ ಯಾವುದೋ ಒಂದು ಶಕ್ತಿ ಇದೆ ಅಂದ್ರೆ ಆತ್ಮ ಇದೆ ಅನ್ನೋದನ್ನ ನಂಬುತ್ತಾರೆ. ಇದಕ್ಕೆ ಮಾನವ ಮಾಡುವಂತಹ ಅಪರ ಕರ್ಮಗಳೇ ಸಾಕ್ಷಿ. ಸತ್ತ ದೇಹಕ್ಕೆ ಲೇಪನ, ಅದನ್ನ ಉಳುವಂತಹ ವಿಧಾನ, ಗುಂಡಿಯಲ್ಲಿ ದೇಹದ ಜೊತೆ ಇಡುವಂತಹ ಸಾಮಗ್ರಿಗಳು, ಇವುಗಳೆಲ್ಲ ಸಾವೇ ಜೀವನದ ಕೊನೆಯಲ್ಲ ಎಂಬುದನ್ನು ವ್ಯಕ್ತಪಡಿಸುತ್ತದೆ. ಸತ್ತ ದೇಹವನ್ನ ಸುಟ್ಟರೂ ಈ ನಂಬಿಕೆಗಳಲ್ಲಿ ವ್ಯತ್ಯಾಸ ಇಲ್ಲ. ಅದು ಸುಟ್ರು ಅಥವಾ ಊದ್ರು ಆ ನಂಬಿಕೆಗಳಲ್ಲಿ ವ್ಯತ್ಯಾಸ ಇಲ್ಲ. ಅದನ್ನ ಅವನು ಬಂದು ಸ್ವೀಕಾರ ಮಾಡ್ತಾನೆ, ತಗೋತಾನೆ ಅಂತ ಹೇಳಿ ಆ ನಂಬಿಕೆಯಿಂದಲೇ ಅದನ್ನ ಇಡ್ತೀವಿ. ಭೂತ ಪ್ರೇತ ಪಿಶಾಚಿಗಳು ಮನುಷ್ಯನಿಂದ ಸೃಷ್ಟಿಸಲ್ಪಟ್ಟವು. ಇವು ದಿಗ್ಭ್ರಾಂತ, ಭಯಗ್ರಸ್ತ, ಮೆದುಳಿನ ಕಲ್ಪನೆಯ ಮಾಯ ಮಾಟಗಳು ತತ್ಸಂಬಂಧವಾದವು. ಭೂತ ಪ್ರೇತಗಳೆಲ್ಲ ಪ್ರಾಚೀನ ಮಾನವನಿಗೆ ನಿಸರ್ಗದ ಅದೃಶ್ಯ ಶಕ್ತಿಗಳು. ಮಾಟ ಮೋಡಿಯ ಸಹಾಯದಿಂದ ಈ ದುಷ್ಟಶಕ್ತಿಗಳ ಪ್ರಭಾವದಿಂದ ಪಾರಾಗಲು ಮನುಷ್ಯನು ಯತ್ನಿಸಿದನು. ಇದೆಲ್ಲವೂ ಕೂಡ ಮನುಷ್ಯ ಆದಿ ಕಾಲದಿಂದಲೂ ಕೂಡ ಭೂತ ಪ್ರೇತ ಪಿಶಾಚಿಗಳು ಅಥವಾ ಮಾಟ ಮಂತ್ರ ಇದೆಲ್ಲವೂ ಕೂಡ ಪ್ರಾಚೀನ ಮಾನವನಿಗೆ ಒಂದು ನಿಸರ್ಗದವಾದಂತಹ ಅದೃಶ್ಯದ ಶಕ್ತಿಗಳಾಗಿ ಇದ್ವು ಅನ್ನೋದನ್ನ ಇಲ್ಲಿ ತಿಳಿಸ್ತಾರೆ. ಅದರ ಸಹಾಯದಿಂದ ಈ ದುಷ್ಟಶಕ್ತಿಗಳ ಪ್ರಭಾವದಿಂದ ಪಾರಾಗಲು ಮನುಷ್ಯ ಯತ್ನವನ್ನ ಮಾಡ್ತಾನೆ ಅಂತ ಹೇಳಿ, ಮೋಡಿ ಅದು ಇದು ಇದರಿಂದೆಲ್ಲವೂ ಕೂಡ ದುಷ್ಟಶಕ್ತಿಗಳಿಂದ ಪಾರಾಗಲು ಮನುಷ್ಯ ಪ್ರಯತ್ನವನ್ನ ಪಡ್ತಾನೆ ಅನ್ನೋದನ್ನ ಎಚ್ ನರಸಿಂಹಯ್ಯ ಅವರು ತಿಳಿಸ್ತಾರೆ. ಪ್ರಕೃತಿಯ ಘಟನೆಗಳು ಮತ್ತು ಪುರಾತನ ಕಾಲದ ಮಾನವನ ಕಲ್ಪನೆಗಳು ಮುಖ್ಯವಾಗಿ ಭಯವನ್ನ ಉಂಟು ಮಾಡಿದವು. ಇಂದಿನ ಕಾಲದಲ್ಲಿ ಯಾವ ಭೀತಿ ಮನುಷ್ಯನ ಮೆದುಳನ್ನ ಹೊಕ್ಕಿತೋ ಅದು ನಮ್ಮನ್ನು ಇಂದೂ ಬಾಧಿಸುತ್ತಲೇ ಇದ್ದು ಬಹು ಮೂಢನಂಬಿಕೆಗಳಿಗೆ, ಅತಾರ್ಕಿಕವಾದಕ್ಕೆ, ವಿರೋಧಾಭಾಸದ ಮನೋಭಾವಕ್ಕೆ ಬುನಾದಿಯಾಗಿದೆ ಅನ್ನೋದನ್ನ ತಿಳಿಸ್ತಾರೆ. ಹಿಂದೆ ಹೇಗಿತ್ತೋ ಅದು ಈಗಲೂ ಕೂಡ ನಮ್ಮನ್ನ ಬಾಧಿಸುತ್ತಲೇ ಇದ್ದು ಬಹು ಮೂಢನಂಬಿಕೆಗಳಿಗೆ ಮತ್ತು ಅತಾರ್ಕಿಕವಾದಕ್ಕೆ, ವಿರೋಧಾಭಾಸದ ಮನೋಭಾವಕ್ಕೆ ಬುನಾದಿ ಆಗಿದೆ ಅನ್ನೋದನ್ನ ನರಸಿಂಹಯ್ಯ ಅವರು ತಿಳಿಸ್ತಾರೆ. ಕಾಲಕ್ರಮೇಣ ಮನುಷ್ಯನ ಯೋಚನಾ ಶಕ್ತಿ ಹೆಚ್ಚಾಗತೊಡಗಿತ್ತು. ಯಾವ ಘಟನೆಗಳನ್ನ ಮನುಷ್ಯನು ತರ್ಕಬದ್ಧವಾಗಿ ವಿಶ್ಲೇಷಣೆ ಮಾಡಲು ಆಗುವುದಿಲ್ಲವೋ ಅವು ಪ್ರಕೃತಿಯಾತೀತ ಅಂದ್ರೆ ಸೂಪರ್ ನ್ಯಾಚುರಲ್ ಅದು. ಇದನ್ನೆಲ್ಲ ಈಗ ವಿಚಾರ ಮಾಡ್ತಾ ಇದ್ವಿ. ಅದು ಯಾವ ರೀತಿ ಭೂತ ಪ್ರೇತಗಳೇ ಆಗಿರ್ಬೋದು, ಅಥವಾ ಗುಡುಗು ಸಿಡಿಲಿನಿಂದ ಭಯವನ್ನ ಉಂಟು ಮಾಡಿರೋದೇ ಆಗಿರ್ಬೋದು, ಅಥವಾ ಇದ್ದಕ್ಕಿದ್ದಕ್ಕೆ ಸಾವು ಆಗಿರ್ಬೋದು. ಇದೆಲ್ಲವನ್ನು ಕೂಡ ಯೋಚನೆ ಮಾಡ್ತಾ ಇದ್ದಾಗ ಯಾವುದು ಮನುಷ್ಯನು ತರ್ಕಬದ್ಧವಾಗಿ ವಿಶ್ಲೇಷಣೆ ಮಾಡಕ್ಕೆ ಸಾಧ್ಯ ಇಲ್ವೋ ಅಂಥದ್ದನ್ನ ಪ್ರಕೃತಿಯಾತೀತ ಅಥವಾ ಸೂಪರ್ ನ್ಯಾಚುರಲ್ ಅಂತ ಹೇಳಿ ಅವನನ್ನ ಕರೆದು ಅಂದ ಮೇಲೆ ಅಂತಹ ಒಂದೊಂದು ಘಟನೆಯ ಹಿಂದೆ ಒಂದೊಂದು ದೇವತೆಯ ಕೈವಾಡವಿರಬೇಕು ಅಂತ ಹೇಳಿ ಅಂತಹ ನಂಬಿಕೆ ಬಲವಾಗತೊಡಗಿತು. ಇಂದ್ರನ ರಥ ಅದು ಚಲಿಸಿದಾಗ ಗುಡುಗು ಉಂಟಾಗುತ್ತೆ. ವೇಗ ಹೆಚ್ಚಾದಾಗ ಗುಡುಗಿನ ಆರ್ಭಟ ಅಧಿಕ ಆಗುತ್ತೆ. ಕುದುರೆಗಳನ್ನ ಓಡಿಸಲು ಚಾವಟಿಗಳನ್ನ ಅವನು ಉಪಯೋಗಿಸಿದಾಗ ಅದೇ ಮಿಂಚು
ಮಿಂಚು ಅಂತ ಹೇಳಿ, ಇಂದ್ರನಿಗೆ ತಡೆಯಲಾರ್ದ ಕೋಪ ಬಂದಾಗ ಎಸೆದಂತಹ ಅಸ್ತ್ರವೇ ಸಿಡಿಲು ಅಂತ ಹೇಳಿ ಅದನ್ನ ಭಾವಿಸಲಾಯಿತು. ಅಂದ್ರೆ ಪೂರ್ವಜರು ಆ ರೀತಿ ಭಾವಿಸ್ಕೊತಾ ಇದ್ರು. ಅಂದ್ರೆ ಕಾಡು ಜನರು ಆ ರೀತಿ, ಆದಿಮಾನವನು ಆ ರೀತಿ ಭಾವಿಸ್ಕೊತಾ ಇದ್ದ. ಏನು ಒಂದು ಕೈವಾಡ ಇದು ಅಂತ. ಯಾಕೆ ಅಂತಂದ್ರೆ ಇಂದ್ರ ರಥವನ್ನ ಚಲಿಸ್ತಾ ಇದ್ದಾನೆ. ಆಗ ರಥ ಚಲಿಸ್ತಾ ಇದ್ದಾಗ ಗುಡುಗು ಬರುತ್ತೆ. ಅದು ಬೇಗ ಹೆಚ್ಚಾದಾಗ ಗುಡುಗಿನ ಆರ್ಭಟವೂ ಕೂಡ ಆಗುತ್ತೆ. ಅದರಿಂದ ಕುದುರೆಗಳನ್ನ ಓಡಿಸಲು ಚಾವಟಿಯನ್ನು ಅವನು ಉಪಯೋಗಿಸಿದಾಗ ಮಿಂಚು ಬರುತ್ತೆ. ಇಂದ್ರನಿಗೆ ತಡೆಯಲಾರ್ದ ಕೋಪ ಬಂದಾಗ ಅವನು ಅಸ್ತ್ರವನ್ನ ಎಸಿತಾನಲ್ಲ, ಅದೇ ಸಿಡಿಲು ಅಂತ ಹೇಳಿ ಅನ್ಕೊಂಡಿದ್ರು. ಅದಕ್ಕೆ ಅಜ್ಜಿಯರು ಕೂಡ ಇಂದ್ರನ ಮಗನಾದಂತಹ ಅರ್ಜುನನ 10 ನಾಮಧೇಯಗಳನ್ನು ಅವರು ಉಚ್ಚಾರಣೆ ಮಾಡ್ತಾರೆ. ಆಗ ಕೋಪ ಶಮನ ಆಗುತ್ತೆ, ಇಂದ್ರನ ಕೋಪ ಶಮನ ಆಗುತ್ತೆ, ಗುಡುಗು ಸಿಡಿಲು ಕಡಿಮೆ ಆಗುತ್ತೆ ಅಂತ ಹೇಳಿ ಇವತ್ತಿನ ಕಾಲದಲ್ಲೂ ಕೂಡ ನಂಬ್ಕೊಳ್ತಾರೆ. ಪ್ರಪಂಚದ ಎಲ್ಲಾ ಭಾಗದ ಜನರಲ್ಲಿಯೂ ಸ್ವಲ್ಪ ಹೆಚ್ಚು ಕಡಿಮೆ ಇದೇ ವಿಧವಾದ ನಂಬಿಕೆಗಳು ಮೊದಲಾದವು. ಎಲ್ಲಾ ಭಾಗಗಳಲ್ಲೂ ಕೂಡ, ಪ್ರಪಂಚದಾದ್ಯಂತ ಎಲ್ಲಾ ಭಾಗಗಳಲ್ಲೂ ಕೂಡ ಹೆಚ್ಚು ಪಾಲು ಇದೇ ರೀತಿಯ ನಂಬಿಕೆಯನ್ನ ಇಟ್ಕೊಂಡಿದ್ದಾನೆ. ಇದೇ ವಿಧವಾದ ನಂಬಿಕೆಗಳು ಮೊದಲಾದವು. ನಮ್ಮ ದೇಶದಲ್ಲಿ ಗುಡುಗು, ಮಿಂಚು, ಸಿಡಿಲು ಇಂದ್ರನ ಕೈವಾಡವಾಗಿದ್ದರೆ, ಗ್ರೀಕರಲ್ಲಿ ಜೀವಪಿತೃ ಜುಪಿಟರ್ ಈ ಲೀಲೆಗಳಿಗೆ ಅಧಿದೇವತೆ ಅನ್ನೋದನ್ನ ಹೇಳ್ತಾರೆ. ಜುಪಿಟರ್ ಈ ರೀತಿಯ ಒಂದು ಗುಡುಗು, ಸಿಡಿಲು, ಮಿಂಚನ್ನ ಬರೆಸುತ್ತೆ. ಅದಕ್ಕೆ ಕಾರಣ ಜುಪಿಟರ್ ಅಧಿದೇವತೆ ಅಂತ ಹೇಳಿ ಹೇಳ್ತಾರೆ. ಹಗಲು ರಾತ್ರಿಗಳಿಗೆ ಕಾರಣ ಪುರುಷನಾದ ಮತ್ತು ಜೀವಪೋಷಕನಾದ ಸೂರ್ಯ ಭಗವಾನಾದ ಈಗಲೂ ಸೂರ್ಯ ದೇವರೆಂಬ ನಂಬಿಕೆ ನಮ್ಮ ದೇಶದಲ್ಲಿ ಸಾಕಷ್ಟು ಇದೆ ಅಲ್ವಾ. ಸೂರ್ಯ ದೇವರನ್ನ ನಾವು ನಂಬ್ತೀವಿ. ಪೂಜೆ ಪ್ರಾರ್ಥನಾದಿಗಳು ಸೂರ್ಯನಿಗೆ ತಪ್ಪದೇ ಸಲ್ಲುತ್ತಿವೆ. ಬೆಳಿಗ್ಗೆ ಸೂರ್ಯನಿಗೆ ಅಭಿಮುಖವಾಗಿ ನಿಂತು ಶ್ರದ್ಧಾಭಕ್ತಿಗಳಿಂದ ಧ್ಯಾನ ಮಾಡುವುದು, ಸೂರ್ಯ ನಮಸ್ಕಾರವನ್ನ ಮಾಡುವುದು ಈಗಲೂ ಕೂಡ ವಾಡಿಕೆ ಇದೆ. ಭೂಮಿ ಮೇಲಿನ ಸೂರ್ಯನ ಕಿಡಿ, ಬೆಂಕಿ ಸೂರ್ಯನ ಕಿಡಿ ಅದು ಭೂಮಿಯಲ್ಲಿ ಬರುವುದು. ಆದ್ರಿಂದ ಅಗ್ನಿಗೂ ಕೂಡ ಎಲ್ಲಾ ಕಡೆಯಲ್ಲೂ ಕೂಡ ಅದೇ ರೀತಿಯ ಪೂಜ್ಯತಾ ಭಾವವೇ ಇದೆ, ಸಂದಿದೆ, ಸಲ್ಲುತ್ತಾ ಇದೆ ಅನ್ನೋದನ್ನ ನರಸಿಂಹಯ್ಯ ಅವರು ತಿಳಿಸ್ತಾರೆ. ಎಲ್ಲಾ ಶುಭ ಕಾರ್ಯಗಳಲ್ಲೂ ಕೂಡ ಎಷ್ಟೋ ಧರ್ಮಗಳಲ್ಲಿ ಅಗ್ನಿ ಸಾಕ್ಷಿಯಾಗಿ ನಡೆಯಬೇಕು ಅಲ್ವಾ. ಅಗ್ನಿ ಸಾಕ್ಷಿಯಾಗಿ ತಾಳಿ ಕಟ್ಟಬೇಕು ಅಥವಾ ಅಗ್ನಿ ಸಾಕ್ಷಿಯಾಗಿ ಯಾವುದೇ ಕಾರ್ಯಕ್ರಮ ಅನ್ನೋದು ಆಗ್ಬೇಕು. ಹೋಮ ಹವನಾದಿಗಳಿಗೆ ಅಗ್ನಿ ದೇವತೆಯೇ ಅಧಿದೇವತೆ. ಹೋಮ ಹವನವನ್ನ ಮಾಡಬೇಕು ಅಂತಂದ್ರೆ ಅದಕ್ಕೆ ಅಗ್ನಿ ದೇವತೆ ಅಲ್ಲಿ ಮುಖ್ಯವಾಗಿದೆ. ಪ್ರಮಾಣ ಅಗ್ನಿಯ ಮುಂದೆ ಮಾಡಿದರೆ ಅದಕ್ಕೆ ಬೆಲೆ ಹೆಚ್ಚು. ಏನಾದರೂ ಪ್ರಮಾಣವನ್ನ ಮಾಡಿದ್ರೆ ಅದಕ್ಕೆ ಅಗ್ನಿಯ ಮುಂದೆ ಮಾಡಿದ್ರೆ ಅದಕ್ಕೆ ಬೆಲೆ ಹೆಚ್ಚು. ಮತ್ತು ಪ್ರಮಾಣ ಮಾಡುವವನು ಅತ್ಯಂತ ಬಲವಾದ ಧರ್ಮ ಸಂಕಟದ ಬಂಧನದಲ್ಲಿ ಅವನು ಸಿಕ್ಕಿಕೊಳ್ತಾನೆ. ಅಗ್ನಿಯ ಮುಂದೆ ಮಾಡಿರೋದ್ರಿಂದ ಅದನ್ನು ಅವನು ಚಾಚು ತಪ್ಪದೆ ನಡೆಸಬೇಕಾಗುತ್ತೆ. ಈ ರೀತಿ ಮನೆಯಲ್ಲಿ ಮೋಂಬತ್ತಿಯಾಗಲಿ ಎಣ್ಣೆ ದೀಪವಾಗಲಿ ಹಚ್ಚಿದಾಗ ಭಕ್ತಿ ಪೂರ್ವಕವಾಗಿ ಕೈ ಜೋಡಿಸುವುದು ಈಗಲೂ ಆಚರಣೆಯಲ್ಲಿದೆ. ಎಣ್ಣೆ ಮೋಂಬತ್ತಿಯೇ ಆಗಲಿ ಅಥವಾ ಎಣ್ಣೆ ದೀಪನೇ ಆಗಲಿ, ಅದಕ್ಕೆ ಭಕ್ತಿಯಿಂದ ನಾವು ಕೈ ಜೋಡಿಸುತ್ತವಲ್ಲ, ಅದು ಈಗಲೂ ಕೂಡ ಆಚರಣೆಯಲ್ಲಿ ಇದೆ. ವಿದ್ಯುತ್ ಶಕ್ತಿಯ ದೀಪಕ್ಕೂ ಅದೇ ಮಾನ್ಯತೆ. ಕತ್ತಲು ಭಯಾನಕ. ಬೆಳಕು ಕತ್ತಲನ್ನ ಓಡಿಸುತ್ತದೆ ಅಲ್ವಾ. ಬೆಳಕು ಕತ್ತಲನ್ನ ಓಡಿಸುತ್ತೆ. ಯಾವನು ಕತ್ತಲನ್ನ ಇಚ್ಛಿಸುವುದಿಲ್ಲ. ಅಜ್ಞಾನವನ್ನ ಕತ್ತಲಿಗೆ ಹೋಲಿಸಿ ಜ್ಯೋತಿ ಜ್ಞಾನದ ಸಂಕೇತವಾಗಿ ಔನ್ನತ್ಯದ ಸ್ಥಾನವನ್ನ ಪಡೆದಿದೆ. ಅಜ್ಞಾನವನ್ನ ಯಾರೂ ಕೂಡ ಇಚ್ಛಿಸಲ್ಲ, ಅದನ್ನ ಕತ್ತಲಿಗೆ ಹೋಲಿಸ್ತಾರೆ. ಜ್ಯೋತಿ ಅನ್ನೋದು ಜ್ಞಾನದ ಸಂಕೇತ, ಅದು ಔನ್ನತ್ಯದ ಉನ್ನತದ ಸ್ಥಾನವನ್ನು ನಮಗೆ ತಂದು ಕೊಡುತ್ತೆ ಅನ್ನೋದನ್ನ ಲೇಖಕರು ತಿಳಿಸ್ತಾರೆ. ಅದರಿಂದ ಸಮೃದ್ಧಿಯಾದಂತಹ ಬೆಳೆಗಳನ್ನು ಕೊಟ್ಟು ಜೀವನಕ್ಕೆ ಆಧಾರವಾಗಿರುವಂತಹ ಈ ಭೂಮಿ ದೇವತೆಯ ಸ್ಥಾನವನ್ನ ಪಡೆದಿದೆ. ಹಾಗೆ ಅಗ್ನಿ ಹೇಗೆ ಸ್ಥಾನವನ್ನ ಪಡೆದಿದ್ಯೋ, ಸೂರ್ಯ ಹೇಗೆ ಸ್ಥಾನವನ್ನ ಪಡೆದಿದ್ಯೋ, ಸೂರ್ಯನ ಒಂದು ಕಿಡಿಯಾದಂತಹ ಅಗ್ನಿಯೂ ಕೂಡ ಇಲ್ಲಿ ಸ್ಥಾನವನ್ನ ಪಡೆದಿದೆ. ಅದು ಜ್ಞಾನದ ಸ್ಥಾನವನ್ನು ಕೂಡ ಅಗ್ನಿ ಪಡೆದಿದೆ. ಹಾಗೆ ಭೂಮಿ ನಮಗೆ ಅನ್ನವನ್ನ ನೀಡುವಂತಹ ದೇವತೆಯ ರೂಪದಲ್ಲಿ ಸ್ಥಾನವನ್ನ ಪಡ್ಕೊಂಡಿದೆ. ಭೂಮಿ ತಾಯಿಗೆ ಪೂಜೆ ಪುನಸ್ಕಾರಗಳು ಈಗಲೂ ಕೂಡ ಸಲ್ಲುತ್ತವೆ. ಭೂಮಿ ತಾಯಿಗೆ ಪೂಜೆ ಪುನಸ್ಕಾರವನ್ನ ಮಾಡಿದ ಮೇಲೇನೆ ಆಮೇಲೆ ಉಳುವಂತಹ ಅಥವಾ ಬಿತ್ತನೆ ಮಾಡುವಂತಹ, ನಾಟಿ ಮಾಡುವಂತಹ ಕೆಲಸ ಕಾರ್ಯಗಳು ಆಗುತ್ತೆ. ಈಗಲೂ ಕೂಡ ಇದೆ. ಮಳೆಗೆ ಅಧಿದೇವತೆ ವರುಣ. ಅಗ್ನಿಯನ್ನ ಶಮನ ಮಾಡುವಂತಹ ಶಕ್ತಿ ಪಡೆದಿರುವಂತಹ ವರುಣನಿಗೆ ದೇವಗಣದಲ್ಲಿ ಗಣ್ಯ ಸ್ಥಾನ ಇದೆ. ಮಳೆ ಇಲ್ಲ ಅಂತಂದ್ರೆ ಬೆಳೆ ಇಲ್ಲ, ಬೆಳೆ ಇಲ್ಲ ಅಂತಂದ್ರೆ ಮನುಷ್ಯ ಬದುಕಕ್ಕೆ ಸಾಧ್ಯ ಇಲ್ಲ. ಅದರಿಂದ ವರುಣನಿಗೂ ಕೂಡ ಒಂದು ಸ್ಥಾನ ಅನ್ನೋದು ಇದ್ದೇ ಇದೆ. ಗಣಗಳಲ್ಲಿ ಒಂದು ಸ್ಥಾನ ಇದ್ದೇ ಇದೆ. ಧೂಮಕೇತುವಿನ ಆಗಮನ ಅನಿಷ್ಟ ಸೂಚಕವಾಗಿದ್ದಿತು. ಅದು ಪ್ರಸಿದ್ಧ ಪುರುಷರ ಸಾವಿನ ಮುನ್ಸೂಚನೆ ಎಂಬ ಪ್ರಬಲ ನಂಬಿಕೆಯೂ ಕೂಡ ಇತ್ತು. ಧೂಮಕೇತು ಬಂದ್ರೆ ಅದು ಅನಿಷ್ಟ ಸೂಚನೆ, ಕೆಟ್ಟ ಸೂಚನೆ ಅಂತ ಹೇಳಿ, ಯಾರಾದರೂ ತೀರ್ಕೋತಾರೆ ಅನ್ನುವಂತಹ ಸೂಚನೆಯನ್ನ ನೀಡ್ತಾ ಇದೆ ಅಂತ ಹೇಳಿಯೂ ಕೂಡ ನಂಬಿಕೆಯನ್ನ ಇಟ್ಕೋತಾರೆ. ದೇಹಕ್ಕೂ ಕಾಯಿಲೆಗಳಿಗೂ ನಿಕಟ ಸಂಬಂಧ. ಕಾಯಿಲೆಯನ್ನ ಅನುಭವಿಸದೇ ಇರುವಂತಹ ಪ್ರಾಣಿಯೇ ಇಲ್ಲ. ಪ್ರತಿಯೊಬ್ಬನಿಗೂ ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ರೋಗ ರುಜಿನಗಳು ಬಂದು ಹೋಗ್ತಾ ಇರುತ್ತೆ. ಚಿಕ್ಕ
ಚಿಕ್ಕ ಪುಟ್ಟ ಕಾಯಿಲೆಗಳಿಗೆ ಯಾವ ಹೆಚ್ಚಿನ ಅರ್ಥವನ್ನು ಕೂಡ ಅದು ಕೊಡಲಿಲ್ಲ. ಕ್ಲಿಷ್ಟವಾದ ರೋಗಗಳ ಹಿಂದೆ ಚಿಲ್ಲರೆ ದೇವತೆಗಳ ಕೈಚಳಕವಿದೆ ಎಂಬ ಭಾವನೆಯೂ ಕೂಡ ಇತ್ತು. ಅಂದ್ರೆ ಕ್ಷುದ್ರ ದೇವತೆಗಳ ಕೈಚಳಕ ಇದೆ ಅಂತ ಹೇಳಿ ನಂಬಿಕೆಯನ್ನ ಇಟ್ಕೊಂಡಿದ್ರು. ಇಂತಹ ರೋಗಗಳ ಸಂಖ್ಯೆ ಹೆಚ್ಚಾದಷ್ಟು ತದ ಅನುಗುಣವಾಗಿ ದೇವತೆಗಳ ಸಂಖ್ಯೆಯೂ ಕೂಡ ಹೆಚ್ಚಿತ್ತು. ರೋಗಗಳ ಸಂಖ್ಯೆ ಹೆಚ್ಚಾದದ್ದು ದೇವತೆಗಳ ಸಂಖ್ಯೆಯೂ ಕೂಡ ಹೆಚ್ಚಾಯಿತು ಅನ್ನೋದನ್ನ ನರಸಿಂಹಯ್ಯ ಅವರು ಹೇಳ್ತಾರೆ. ಕಾಲಾರಾಗೆ ಒಂದು ದೇವತೆ ಅಥವಾ ಅಮ್ಮ ಅಂತ ಹೇಳಿ ಕರಿತೀವಿ, ಸಿಡುಬಿಗೆ ಇನ್ನೊಂದು ಅಮ್ಮ, ಪ್ಲೇಗಿಗೆ ಪಿಳೇಕಮ್ಮ, ಇವೆಲ್ಲ ನವೀನ ದೇವತೆಗಳ ಪ್ರಸಾದವಾದರೆ ಮನೋರೋಗಗಳು ದೇವತೆಗಳ ಸಾಕ್ಷಾತ್ಕಾರ ಸ್ವರೂಪ. ಮನೋರೋಗ ದೇವತೆಗಳ ಸಾಕ್ಷಾತ್ಕಾರ ಸ್ವರೂಪ. ಇಂತಹ ರೋಗಿಗಳು ತಮ್ಮ ಆವೇಶದಲ್ಲಿ ಮಾಡುವಂತಹ ಕೆಲವು ಅಸಾಮಾನ್ಯ ಕೆಲಸಗಳು ಈ ನಂಬಿಕೆಗಳಿಗೆ ಮತ್ತಷ್ಟು ಪುಷ್ಟಿಯನ್ನ ನೀಡುತ್ತೆ. ಅಂದ್ರೆ ಮೈ ಮೇಲೆ ದೇವರು ಬರುವುದು, ದೇವ ಬರೋದಲ್ಲ, ಮೈ ಮೇಲೆ ದೇವರು ಬರುವುದು, ಇದೆಲ್ಲವೂ ಕೂಡ ಈ ರೀತಿ. ಏಕೆಂತಂದ್ರೆ ಅದು ಒಂದು ರೀತಿಯ ಮನೋರೋಗ ಅನ್ನೋದನ್ನು ಕೂಡ ಹೇಳ್ತಾರೆ ಮನೋವಿಜ್ಞಾನಿಗಳು. ಅದರಿಂದ ಅದಕ್ಕೆ ಅಂತಹ ನಂಬಿಕೆಗೆ ಮತ್ತಷ್ಟು ಪುಷ್ಟಿಯನ್ನ ಕೊಟ್ಟು ಆ ಆವೇಶದಲ್ಲಿ ಮಾಡುವಂತಹ ಕೆಲವೊಂದು ಅಸಾಮಾನ್ಯ ಕೆಲಸಗಳು, ಆ ಆವೇಶದಿಂದ ಅಸಾಮಾನ್ಯ ಕೆಲಸಗಳು ಆಗುತ್ತೆ. ಮನುಷ್ಯ ಮಾಡುವಂತಹ ಸಾಮಾನ್ಯ ಕೆಲಸದಿಂದ ಅಸಾಮಾನ್ಯ ಕೆಲಸ ಆಗುತ್ತೆ. ಅಂತಹದಕ್ಕೆ ಅವು ಪುಷ್ಟಿ ಕೊಟ್ಟವು ಅನ್ನೋದನ್ನ ನರಸಿಂಹಯ್ಯ ಅವರು ತಿಳಿಸ್ತಾರೆ. ದೇವತೆಗಳಿಗೆ ಕೋಪ ಬಂದಾಗ ಮನುಷ್ಯನಿಗೆ ಅನಿಷ್ಟ ಒದಗಬಹುದೆಂಬ ಅಥವಾ ಒದಗುವುದೆಂಬ ನಂಬಿಕೆ ಕೂಡ ಇದೆ. ಕೋಪ ಬಂದ ಜನಗಳನ್ನ ಸಮಾಧಾನ ಪಡಿಸಲು ಉಪಯೋಗಿಸುವಂತಹ ಮಾರ್ಗಗಳನ್ನೇ ಕುಪಿತ ದೇವತೆಗಳನ್ನ ಸಂತುಷ್ಟರನ್ನಾಗಿ ಮಾಡಲು ಉಪಯೋಗಿಸುವುದು ಸಹಜ. ಪಾಪ ದೇವರಿಗೆ ಕೋಪ ಬಂದ್ಬಿಟ್ಟಿದೆ, ಏನಾದರೂ ಶಮನ ಮಾಡೋಕೆ ಏನಾದರೂ ಮಾಡಬೇಕು ಅಂತ ಹೇಳಿ ಆ ಶಮನ ಮಾಡುವಂತಹ ಉಪಯೋಗಿಸುವಂತಹ ಮಾರ್ಗಗಳನ್ನ ಕುಪಿತ ದೇವತೆಗಳನ್ನ ಸಂತುಷ್ಟರನ್ನಾಗಿ ಮಾಡಲು ಕೂಡ ಉಪಯೋಗಿಸುವುದು ಸಹಜ ಅನ್ನೋದನ್ನ ಹೇಳ್ತಾರೆ. ಕೋಪ ಬಂದ ದೇವತೆಗಳನ್ನ ಶಮನಗೊಳಿಸೋದು. ದೇವರು ಅತಿಮಾನುಷ, ಮನುಷ್ಯನಿಗೆ ಯಾವುದು ಪ್ರಿಯವೋ ಅದೇ ದೇವರಿಗೂ ಇಷ್ಟ, ಮನುಷ್ಯನಿಗೆ ಇಷ್ಟವಾಗಿರೋದೇ ದೇವರಿಗಿಷ್ಟ. ಅದು ಕೋಳಿ ಆಗ್ಬೋದು ಅಥವಾ ಕೋಡುಬಳೆ ಆಗಿರ್ಬೋದು. ಮನುಷ್ಯನಿಗೆ ಕೋಳಿ ಇಷ್ಟ ಆದ್ರೆ ದೇವತೆಗಳಿಗೂ ಕೂಡ ಕೋಳಿಯನ್ನ ಕೊಡ್ತಾರೆ, ಮನುಷ್ಯನಿಗೆ ಕೋಡುಬಳೆ ಇಷ್ಟ ಆದ್ರೆ ದೇವತೆಗಳಿಗೂ ಕೂಡ ಕೋಡುಬಳೆಯನ್ನ ಕೊಡ್ತಾರೆ ನೋಡಿ. ಇನ್ನು ಹಲವು ಪ್ರಾಣಿಗಳು ಪೂಜಾ ಸಾಮಗ್ರಿಗಳೇ, ಅದು ಕೋಳಿ ಆಗಿರ್ಬೋದು, ಕುರಿ ಆಗಿರ್ಬೋದು, ಹಂದಿ ಆಗಿರ್ಬೋದು, ಕೋಣ ಆಗಿರ್ಬೋದು, ಯಾವ್ದಾದ್ರೂ ಆಗಿರ್ಬೋದು. ನರಬಲಿ ಅತ್ಯಂತ ಶ್ರೇಷ್ಠ ಮಟ್ಟದ ಕಾಣಿಕೆ. ಆ ದೇವತೆಯ ಕೋಪವನ್ನ ಶಮನಗೊಳಿಸಲು ನರಬಲಿಯೂ ಕೂಡ ಶ್ರೇಷ್ಠ ಮಟ್ಟದ ಕಾಣಿಕೆ ಅನ್ನೋದನ್ನ ಹೇಳ್ತಾರೆ. ಈಗಲೂ ಕೂಡ ನರಬಲಿ ಕೊಡುವುದನ್ನು ಅಲ್ಲಲ್ಲಿ ಆಗಾಗ ನೋಡ್ತೀವಿ ನಾವು, ಪತ್ರಿಕೆಗಳಲ್ಲಿ ಅಲ್ಲಿ ಆಗಾಗ ನರಬಲಿಯನ್ನ ಕೊಟ್ರು ಅಂತ ಹೇಳಿ ನೋಡ್ತೀವಿ. ಪ್ರಾಚೀನ ಮಾನವನಿಗೆ ಈ ಮೇಲ್ಕಂಡ ನಂಬಿಕೆಗಳೆಲ್ಲ ಮೂಲ ಆಸ್ತಿ. ಈ ಪ್ರಾಚೀನ ಮಾನವನಿಗೆ ಈ ಎಲ್ಲ ಮೇಲ್ಕಂಡ ನಂಬಿಕೆಗಳು, ಅದು ಗುಡುಗು ಆಗಿರ್ಬೋದು, ಸಿಡಿಲು ಆಗಿರ್ಬೋದು, ಅಥವಾ ಮಳೆನೇ ಆಗಿರ್ಬೋದು, ಅಥವಾ ಸೂರ್ಯನೇ ಆಗಿರ್ಬೋದು, ಅಗ್ನಿ ಆಗಿರ್ಬೋದು, ದೇವತೆಗಳೇ ಆಗಿರ್ಬೋದು, ಅಥವಾ ದೇವತೆಗಳಿಗೆ ಕೋಪಿಸ್ಕೊಂಡಾಗ ಬಲಿಯನ್ನು ಕೊಡೋದೇ ಆಗಿರ್ಬೋದು, ನರಬಲಿಯನ್ನು ಕೊಡೋದೇ ಆಗಿರ್ಬೋದು, ಪ್ರಾಣಿಗಳ ಬಲಿಯನ್ನು ಕೊಡೋದೇ ಆಗಿರ್ಬೋದು, ಇದೆಲ್ಲ ನಂಬಿಕೆಗಳೆಲ್ಲ ಮೂಲ ಆಸ್ತಿ. ಕಾಲಕ್ರಮೇಣ ಈ ಆಸ್ತಿಯು ವಿಸ್ತಾರವಾಗಿದೆ, ಅಲ್ಪ ಸ್ವಲ್ಪ ಮಾರ್ಪಾಡು ಕೂಡ ಆಯಿತು ಅದರಲ್ಲಿ. ಮಧ್ಯೆ ಹಲವು ನಶಿಸಿ ಹೋಗಿದೆ. ಇವುಗಳ ಮಧ್ಯದಲ್ಲಿ ಹಲವು ನಶಿಸು ಹೋಗಿದೆ. ಹಲವು ನಂಬಿಕೆಗಳು ವಸ್ತುಶಃ ಬದಲಾವಣೆ ಹೊಂದಿಲ್ಲದಿದ್ದರೂ ಸ್ವರೂಪ ಮಾತ್ರ ಬದಲಾಯಿಸಿದೆ. ಹಲವು ನಂಬಿಕೆಗಳು ಸ್ವಲ್ಪ ಬದಲಾವಣೆ ಆದರೂ ಕೂಡ ಸ್ವರೂಪ ಮಾತ್ರ ಬದಲಾವಣೆ ಆಗದೆ ಹಾಗೆ ಉಳ್ಕೊಂಡಿದೆ. ಇಂದಿನ ಕಾಲದಲ್ಲಿ ವಾಹನ ಸೌಕರ್ಯಗಳು ಯಾವುದೂ ಕೂಡ ಇರಲಿಲ್ಲ. ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಜನಗಳು ವಲಸೆ ಹೋಗ್ತಾ ಇದ್ರು, ಅಲೆದಾಡುವಂತಹ ಜೀವನ ಇತ್ತು. ಭೂಮಿ ಯಾರ ಅಜ್ಜನ ಆಸ್ತಿಯೂ ಕೂಡ ಆಗಿರಲಿಲ್ಲ. ಎಲ್ಲವೂ ಕೂಡ ಸಂಘ ಜೀವನವನ್ನ ನಡೆಸ್ತಾ ಇದ್ರು, ಒಟ್ಟಿಗೆ ಒಂದೇ ಕಡೆ ನೆಲೆಸ್ತಾ ಇದ್ರು. ಈಗ ಒಬ್ರನ್ನ ಕಂಡ್ರೆ ಒಬ್ರಿಗಾಗಲ್ಲ. ಅಲ್ಲಿಂದ ಮುಂದೆ ಹೋಗೋದು ಜನಸಂಖ್ಯೆ ತುಂಬಾ ಕಡಿಮೆ ಇದ್ದಂತಹ ಒಂದು ಕಾಲ. ಅಪಾರವಾದಂತಹ ಭೂ ಸಂಪತ್ತು ಅನ್ನೋದು ಇತ್ತು. ಯಾರಿಗೆ ಎಷ್ಟು ಬೇಕಾದರೂ ಕೂಡ ಭೂಮಿನ ಸೌಲಭ್ಯವನ್ನ ಪಡ್ಕೋತಾ ಇದ್ರು. ಆಕಾಶ ನೋಡಲು ನೂಕು ನುಗ್ಗಲೇಕೆ ಭೂಮಿಯ ಸಾಮ್ಯಕ್ಕಾಗಿ ನಿಜವಾದ ಘರ್ಷಣೆಗಳು ಇಲ್ಲದೆ ಜೀವನ ಸಾಗಿಸುತ್ತಿತ್ತು. ಅಯ್ಯೋ ನನಗ್ ಬೇಕು ಅಂತ ಹೇಳಿ ಕಾದಾಡದೆ, ಆಧಿಪತ್ಯವನ್ನ ಸ್ಥಾಪನೆ ಮಾಡದೆ ತುಂಬಾ ಚೆನ್ನಾಗಿ ಬಾಳಿ ಬದುಕ್ತಾ ಹೋಗ್ತಾ ಇದ್ರು ನೋಡಿ. ಅದರಿಂದ ಕೆಲವು ದಶಕಗಳ ಹಿಂದೆಯೂ ಭೂಮಿಯ ಒಡೆತನಕ್ಕೆ ಈಗಿರುವಷ್ಟು ಪೈಪೋಟಿ ಇರಲಿಲ್ಲ. ಬಹಳ ಅದ್ಭುತವಾಗಿ ಹೇಳ್ತಾರೆ. ಕೆಲವು ದಶಕಗಳ ಹಿಂದೆಯೂ ಕೂಡ ನಾವು ನೋಡಿದಾಗ ಭೂಮಿಗೆ ಈಗ ಇರುವಷ್ಟು ಪೈಪೋಟಿ ಇರಲಿಲ್ಲ. ಈಗ ಒಂದು ಅಡಿ ಭೂಮಿಗೆ ಕೊಲೆ ಮಾಡ್ಬಿಡ್ತಾರೆ ಅಲ್ವಾ, ಸುಪಾರಿ ಕೊಟ್ಬಿಡ್ತಾರೆ, ಅಥವಾ ಕೇಸು ಕೋರ್ಟ್ಗಳಲ್ಲಿ ನಡೀತಾ ಇರುತ್ತೆ. ಆಗಿನ ಕಾಲದ ಜನಗಳ ಪ್ರಪಂಚ ಚಿಕ್ಕದಾಗಿತ್ತು. ಅವನು ನಡೆಯುವಷ್ಟು, ಅವನಿಗೆ ಕಾಣಿಸುವಷ್ಟು ಅಷ್ಟೇ ಪ್ರಪಂಚ.
ಬಹಳ ಚಿಕ್ಕದು. ಅವನು ನಡೆಯುವಷ್ಟು, ಅವನು ಕಾಣಿಸುವಷ್ಟು ಮಾತ್ರ ಪ್ರಪಂಚ, ಅದರಲ್ಲೇ ತೃಪ್ತಿಪಟ್ಟು ಅವನು ಜೀವನವನ್ನು ನಡೆಸ್ತಾ ಇದ್ದ. ಕುದುರೆ ಗಾಡಿಗಳ ಸಹಾಯದಿಂದ ಅವನ ಪ್ರಪಂಚ ಸ್ವಲ್ಪ ವಿಸ್ತಾರವಾಯಿತು. ಕುದುರೆ ಗಾಡಿಯನ್ನು ಬಳಸೋದ್ರಿಂದ ಸ್ವಲ್ಪ ವಿಸ್ತಾರ ಆಯಿತು, ಎಲ್ಲೆಲ್ಲಿ ಏನೇನು ಅಂತ ಹೇಳಿ ನೋಡೋಕೆ ಅವನು ಪ್ರಾರಂಭ ಮಾಡ್ದ. ಒಂದು ಚಿಕ್ಕ ಪ್ರದೇಶದಲ್ಲಿ ವಾಸ ಮಾಡುವಂತಹ ಜನಗಳಿಗೆ ತಮ್ಮದೇ ಆದ ನಂಬಿಕೆಗಳು, ಸಂಪ್ರದಾಯಗಳು ಬೆಳೆದವು. ಇವೆಲ್ಲ ಸ್ಥಳೀಯ ನಿಯಮಗಳಾದವು. ಒಂದು ಚಿಕ್ಕ ಇದರಲ್ಲಿ ಬೆಳೆದಂತಹ, ಅಲ್ಲೇ ಅವರಿಗೆ ಅವರ ಏನು ನಂಬಿಕೆಗಳನ್ನು ಇಟ್ಕೊಂಡಿದ್ದಾರೋ, ಏನು ಸಂಪ್ರದಾಯಗಳನ್ನು ಇಟ್ಕೊಂಡಿದ್ದಾರೋ ಅದನ್ನು ಪಾಲಿಸ್ತಾ ಅವರು ಜೀವನವನ್ನು ನಡೆಸ್ತಾ ಇದ್ರು. ಇವುಗಳು ಪ್ರಪಂಚದ ನಿಯಮಗಳೆಂದು ಆ ಜನಗಳಿಗೆ ಗೋಚರವಾಯಿತು. ಅಂದರೆ ನಾವೇನು ಇಟ್ಕೊಂಡಿದ್ದೀವೋ ಪ್ರಪಂಚದ ನಿಯಮಗಳು ಅಂತ ಹೇಳಿ ಅವರಿಗೆ ಅನಿಸ್ತೊಡಗಿತ್ತು. ಅದು ಅವರ ತಪ್ಪಲ್ಲ. ಕೂಪದಲ್ಲಿರುವ ಮಂಡೂಕಕ್ಕೆ ಆ ಬಾವಿಯೇ ಪ್ರಪಂಚ. ಅದರಿಂದ ಕೂಪದಲ್ಲಿರುವಂತಹ ಮಂಡೂಕಕ್ಕೆ ನಾವೇನು ಅನ್ಕೊಂಡಿದೀವೋ ಪ್ರಪಂಚದಲ್ಲಿ ಇರೋರೆಲ್ಲರೂ ಕೂಡ ಅದೇ ರೀತಿ ನಡ್ಕೋತಾ ಇದ್ದಾರೆ ಅಂತ ಹೇಳಿ ಅನ್ಕೋತಾ ಇದ್ರು. ಅದ್ರ ಪ್ರಪಂಚವನ್ನ ಅಷ್ಟೆಲ್ಲ ನೋಡಿರ್ಲಿಲ್ಲ, ಸುತ್ತಾಕಿರ್ಲಿಲ್ಲ. ಹಾಗೆ ಒಂದೊಂದು ಗುಂಪು ತಮ್ಮ ಬುದ್ಧಿಗೆ ಎಟಕುವಷ್ಟರ ಮಟ್ಟಿಗೆ ಸಂಪ್ರದಾಯಗಳನ್ನ ಸೃಷ್ಟಿಸಿಕೊಟ್ರು. ಆದ್ರೆ ಒಂದೊಂದು ಗುಂಪು ಕೂಡ ಕಾಡಿನಲ್ಲಿ ವಾಸ ಮಾಡೋರು ಅವರ ಸಂಪ್ರದಾಯಗಳಿಗೆ, ಅವರಿಗೆ ತಕ್ಕಂತಹ ರೀತಿಯಲ್ಲಿ ಸಂಪ್ರದಾಯಗಳನ್ನ, ನಂಬಿಕೆಗಳನ್ನ ಅವರು ಅಳವಡಿಸ್ಕೊಂಡು ಬದುಕ್ತಾ ಇದ್ರು. ನಾವು ಅಳವಡಿಸ್ಕೊಂಡಿದೆ ಪ್ರಪಂಚದಲ್ಲಿ ಇದೆ ಅಂತ ಹೇಳಿ ಅನ್ಕೋತಾ ಇದ್ರು. ಭೂಮಿಯ ಮೇಲೆ ವಿವಿಧ ಭಾಗಗಳಲ್ಲಿ ಜೀವ ಸ್ವಲ್ಪ ಹೆಚ್ಚು ಕಡಿಮೆ ಒಟ್ಟಿಗೆ ಹುಟ್ಟಿರಬೇಕು. ಭೂಮಿಯ ಮೇಲೆ ಒಟ್ಟಿಗೆ ಜೀವಿಗಳಲ್ಲೂ ಕೂಡ ಒಂದೇ ರೀತಿಯಲ್ಲಿ ಹುಟ್ಟಿರ್ಬೋದು ಅಂತ ಹೇಳಿ ಊಹೆಯನ್ನ ಮಾಡ್ತಾರೆ. ಬೆಳವಣಿಗೆಯು ಸ್ಥೂಲವಾಗಿ ಒಂದೇ ಪ್ರಮಾಣದಲ್ಲಿ ಆಗಿರಬೇಕು. ಆ ಹುಟ್ಟಿರ್ಬೇಕಾದ್ರೆ ಬೆಳವಣಿಗೆಯೂ ಕೂಡ ಒಂದೇ ಪ್ರಮಾಣದಲ್ಲಿ ಆಗ್ತೀವಿ. ಈಗ ಬೀಜವನ್ನ ಬಿತ್ತನೆ ಮಾಡಿದ್ರೆ ಅದು ಒಂದೇ ಪ್ರಮಾಣದಲ್ಲಿ ಬೆಳವಣಿಗೆ ಆಗುತ್ತಲ್ಲ, ಆ ರೀತಿ ಪ್ರಕೃತಿಯ ಘಟನೆಗಳಾದ ಗುಡುಗು, ಸಿಡಿಲು, ಮಿಂಚು, ಅಗ್ನಿ, ಬೆಳಕು, ಕತ್ತಲೆ ಮತ್ತು ಪ್ರಾಣಿ ಸಹಜವಾದ ರೋಗ, ಸ್ವಪ್ನ, ಸಾವು ಭೂಮಿಯ ಎಲ್ಲಾ ಭಾಗಗಳ ಜನಗಳ ಮೇಲೂ ಒಂದೇ ವಿಧವಾದ ಪ್ರತಿಕ್ರಿಯೆಯನ್ನ ಉಂಟು ಮಾಡಿರಬೇಕು. ಆದ್ರಿಂದ ಆ ಭೂಮಿಯ ಪ್ರಪಂಚದಲ್ಲಿ ಇರುವಂತಹ ಎಲ್ಲರೂ ಕೂಡ ಗುಡುಗು, ಸಿಡಿಲು, ಮಿಂಚು, ಮಳೆ, ಬೆಳೆ ಅಥವಾ ಸಾವು, ನೋವು, ರೋಗ, ರುಜಿನ ಇದೆಲ್ಲವೂ ಕೂಡ ಒಂದೇ ರೀತಿಯಲ್ಲಿ ಅವ್ರಿಗೆಲ್ಲರಿಗೂ ಕೂಡ ಆಗಿರ್ಬೇಕು. ಇಲ್ಲಾದವ್ರಿಗೂ ಕೂಡ, ಭಾರತದಲ್ಲಾದವ್ರಿಗೂ ಕೂಡ, ಆಫ್ರಿಕಾದಲ್ಲೂ ಕೂಡ ಆಗಿರ್ಬೋದು, ಅಥವಾ ಅಮೆರಿಕದಲ್ಲೂ ಕೂಡ ಆಗಿರ್ಬೋದು, ಅಥವಾ ಚೀನಾ, ಜಪಾನ್ನಲ್ಲೂ ಕೂಡ ಆಗಿರ್ಬೋದು. ಅದರಿಂದ ರೋಗ, ಸ್ವಪ್ನ, ಸಾವು ಅಥವಾ ಕತ್ತಲೆ, ಬೆಳಕು, ಮಿಂಚು, ಅಗ್ನಿ, ಸಿಡಿಲು ಈ ಎಲ್ಲ ಭಾಗಗಳ ಎಲ್ಲ ಜನರ ಮೇಲೂ ಕೂಡ ಒಂದೇ ವಿಧವಾದಂತಹ ಪ್ರತಿಕ್ರಿಯೆಯನ್ನ ಉಂಟು ಮಾಡಿರಬೇಕು ಅನ್ನೋದನ್ನ ಲೇಖಕರು ಹೇಳ್ತಾರೆ. ಹಾಗಾದ್ರೆ ಮುಂದೆ ಇನ್ನೇನು ವೈಚಾರಿಕತೆಯ ಬಗ್ಗೆ ಮಾತಾಡ್ತಾರೆ ಅನ್ನೋದನ್ನ ನಾವು ಮುಂದಿನ ತರಗತಿಯಲ್ಲಿ ನೋಡೋಣ. ಎಲ್ಲರಿಗೂ ಕೂಡ ಒಳ್ಳೆಯದಾಗ್ಲಿ. ಧನ್ಯವಾದಗಳು.